ನಮಸ್ಕಾರ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣಾ ಫಲಿತಾಂಶದ ಈ ದಿನದ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ತಿಳಿದಿರುವಂತೆ ಕಾಶ್ಮೀರ ಕಡಿಮೆ ಇಲ್ಲ ಅಂದರೆ ಜಮ್ಮು ಕಾಶ್ಮೀರ ಏನು ಆರ್ಟಿಕಲ್ 370 ತೆಗೆದ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ ರಾಜ್ಯದ ಸ್ಥಾನಮಾನ ಕಳೆದುಕೊಂಡ ನಂತರ ನಡೆದ ಮೊದಲ ಜನರ ಸಮೀಕ್ಷೆಯಲ್ಲಿ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಅಲಯನ್ಸ್ ಸ್ಪಷ್ಟ ಬಹುಮತದ ದಾಪುಗಾಲು ಹಾಕಿದೆ. ಈಗಾಗಲೇ ಅನೌನ್ಸ್ ಆದ ಫಲಿತಾಂಶ ಬಂದದರಲ್ಲೂ ಅವರಿಗಾಗಲೇ 46 ಸೀಟ್ಗಳನ್ನು ಗೆದ್ದಿದ್ದಾರೆ ಸ್ಪಷ್ಟವಾಗಿ. ಇನ್ನೂ ಕೆಲ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಹೀಗಾಗಿ ಅಲ್ಲಿ BJPಗೆ ಸ್ಪಷ್ಟವಾದ ಹಿನ್ನಡೆ ಆಗಿದೆ. ಇನ್ನೊಂದೆಡೆ ಹರಿಯಾಣದಲ್ಲಿ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳ್ತಾ ಇದ್ದು ಕಾಂಗ್ರೆಸ್ಸಲ್ಲಿ ಜಯಬೇರಿ ಬಾರಿಸುತ್ತೆ, BJP ಕಳೆದ 2 ಬಾರಿಯಲ್ಲಿ 10 ವರ್ಷಗಳಿಂದ ಅಧಿಕಾರದಲ್ಲಿತ್ತು, ಅವರು ಅಧಿಕಾರ ಕಳೆದುಕೊಳ್ತಾರಂತ. ಆ ರೀತಿ ಆಗಿಲ್ಲ. ಮತ್ತೆ ಅಲ್ಲಿ ಕಾಂಗ್ರೆಸ್ ಮುಗ್ಗರಿಸಿದೆ. BJP ಸ್ಪಷ್ಟ ಬಹುಮತದತ್ತ ಸಾಗ್ತಾ ಇರೋದು ಕಂಡು ಬರ್ತಾ ಇದೆ. ಬಟ್ ಒಂದು ಆಶ್ಚರ್ಯಕರ ಘಟನೆ ಏನಂದರೆ ಕಳೆದ 4-5 ಗಂಟೆಯಿಂದ ಯಾವ ನಂಬರ್ಗಳು ಕಾಣಿಸ್ತಾ ಇದ್ದೋ ಅದೇ ನಂಬರ್ಗಳು ಇವತ್ತು ಈ ಕ್ಷಣದವರೆಗೂ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದೆ. ಅಂತಿಮ ಫಲಿತಾಂಶ ಇಷ್ಟರೊಳಗಾಗಲೇ ಬಂದುಬಿಡಬೇಕಾಯಿತು. ಯಾಕಂದರೆ ಎಲೆಕ್ಟ್ರಲ್ ವೋಟಿಂಗ್ ಮಷಿನ್ EVM ಅಲ್ಲಿ ಆಗಿರೋದ್ರಿಂದ ಇಷ್ಟು ತಡವಾಗಿ ಯಾಕೆ ಒಂದು ಸಣ್ಣ ರಾಜ್ಯದ ಕೇವಲ 90 ಕ್ಷೇತ್ರಗಳ ಮತದಾನ ಎಣಿಕೆ ನಡೀತಾ ಇದೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಇದರ ಬಗ್ಗೆ ಚುನಾವಣಾ ಆಯೋಗ ಈ ಬಾರಿ ಆದರೂ ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟೀಕರಣ ನೀಡುತ್ತದೋ ಅಥವಾ ಏನು ಗೊಂದಲ ಆಗಿದೆಯೋ ಅದ್ರ ಬಗ್ಗೆ ಇನ್ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ರಾಜಕೀಯ ವಿಶ್ಲೇಷಕರ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಈ ದಿನ .comನ ವಿಡಿಯೋ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಬಸವರಾಜ್ BC ಅವರು ಇದ್ದಾರೆ. ಬಸವರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಬೆಳಗ್ಗೆ ಡಿಸ್ಕಸ್ ಮಾಡಿದ್ವಿ ಮೂರ್ತಿಯವರೇ, ಆ ಕ್ಷಣದಲ್ಲಿ ನಾನು ನಿಂತಿದ್ದ ನಂಬರ್ಗೂ ಈ ಕ್ಷಣದ ನಿಂತ ನಂಬರ್ಗೂ ಏನು ಚೇಂಜ್ ಆಗಿಲ್ಲ. ಹರಿಯಾಣ ಎಲೆಕ್ಷನ್ ಎತ್ತ ಸಾಗ್ತಾ ಇದೆ ಅನ್ನಿಸ್ತಾ ಇದೆ ನಿಮಗೆ? ಇದೇ ಆಶ್ಚರ್ಯದ ವಿಚಾರ ಏನಪ್ಪ ಅಂತಂದರೆ, ಇದೊಂಥರ FD ಥರ ಬೆಳಿಗ್ಗಿನಿಂದ ಯಾವಾಗ 9:30-10 ಗಂಟೆ ಸುಮಾರಿಗೆ ಒಂದು ಟ್ರೆಂಡ್ ಶುರುವಾಯಿತು. ಆ 10 ಗಂಟೆಯಿಂದ ಈಗಲೂವರೆಗೂ 36-37 ಕಾಂಗ್ರೆಸ್ಸು, 47, 48, 49 BJP. ಇದೇ ಫಿಕ್ಸೆಡ್ ಗೇಮ್ ಥರ ಬರ್ತಾ ಇದೆಯಲ್ಲ, ಇದು ಒಂದು ರೀತಿಯ ನಂಬಲಿಕ್ಕೆ ಕಷ್ಟ. ಇದು ಹೇಗೆ ಸಾಧ್ಯ? ಒಂದು 8-10 ನಂಬರ್ಗಳ ವೇರಿಯೇಷನ್ಸ್ ಆದರೂ ಇರುತ್ತೆ ಸಾಮಾನ್ಯವಾಗಿ, ಸಹಜವಾಗಿ ನಾವು ಚುನಾವಣೆಗಳನ್ನು ಗಮನಿಸಿದ್ರೆ. ಈ ಎಲೆಕ್ಷನ್ ಕಮಿಷನ್ನು ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಹಲವಾರು ಜನ ಪ್ರಶ್ನೆ ರೈಸ್ ಮಾಡಿದ್ದಾರೆ, ಮಾಧ್ಯಮಗಳಲ್ಲಿ ಚರ್ಚೆ ಮಾಡೋರು ರೈಸ್ ಮಾಡಿದ್ದಾರೆ, ಮತ್ತು ಕಾಂಗ್ರೆಸ್ನವರು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಫಿಕ್ಸೆಡ್ ನಂಬರ್ ಇರಲಿಕ್ಕೆ ಹೇಗೆ ಸಾಧ್ಯ ಅನ್ನೋದಷ್ಟೇ ನಮ್ಮ ಮುಂದೆ ಇರತಕ್ಕಂಥ ಒಂದು ಪ್ರಶ್ನೆ. ಎರಡೂ ಪಕ್ಷಗಳು ಸರಾಸರಿ 40% ಓಟ್ ತೆಗೆದುಕೊಂಡಿದ್ದಾವೆ. ಹಂಗೆ ನೋಡಿದ್ರೆ 12% ಸ್ವಿಂಗ್ ಆಗಿದೆ ಕಾಂಗ್ರೆಸ್ ಪರವಾಗಿ ವೋಟಿಂಗ್ ನೋಡಿದರೆ, ಕಳೆದ ಬಾರಿ ವಿಧಾನಸೌಧದ ಚುನಾವಣೆ ನೋಡ್ತಾ ಇದ್ದರೆ. ಬಟ್ ಫಲಿತಾಂಶಗಳನ್ನು ನೋಡ್ತಾ ಇದ್ದರೆ ಇಲ್ಲಿವರೆಗೂ ಚುನಾವಣಾ ಇಲೆಕ್ಷನ್ ಕಮಿಷನ್ದೇ ವೆಬ್ಸೈಟ್ಗಳಿಗೆ ಹೋಗಿ ನೋಡಿದರೆ 29 ಭಾರತೀಯ ಜನತಾ ಪಾರ್ಟಿಯವರು ಈಗಾಗಲೇ ಗೆಲುವನ್ನು ದಾಖಲಿಸಿದ್ದಾರೆ. 27ರಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ದಾಖಲಿಸಿದೆ. ಅಂದರೆ 2 ಅಷ್ಟೇ ಅಂತರ ಇದೆ. ಆಮೇಲೆ 2 ಇಂಡಿಪೆಂಡೆಂಟ್ ಗೆಲುವನ್ನು ದಾಖಲಿಸಿದ್ದಾರೆ. ಇನ್ನೂ ಬರಬೇಕಾಗಿರೋದು ಚುನಾವಣೆಯದು ಫಲಿತಾಂಶ 32 ಕ್ಷೇತ್ರಗಳದು. ನಾವು ಒನ್ ನೇಷನ್ ಒನ್ ಇಲೆಕ್ಷನ್ ಕಡೆ ಹೋಗ್ತಾ ಇದ್ದೇವೆ, ದಾಪುಗಾಲು ಇಡ್ತಾ ಇದ್ದೇವೆ. ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವ್ರ ಕಮಿಟಿ ಈಗಾಗಲೇ ಅದಕ್ಕೊಂದು ರಿಪೋರ್ಟ್ ಕೊಟ್ಟಿದೆ, ಅದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ನೆಕ್ಸ್ಟ್ ಸೆಷನಲ್ಲಿ ಅದನ್ನು ಇಡೋರಿದ್ದಾರೆ. ಕೇವಲ ಹರಿಯಾಣದಂಥ ಒಂದು ಸಣ್ಣ ರಾಜ್ಯದ 90 ಕ್ಷೇತ್ರಗಳ ಫಲಿತಾಂಶ ಸಾಯಂಕಾಲ 4:15 ಆದರೂ ಇನ್ನೂ ಅನೌನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಚುನಾವಣಾ ಕಮಿಷನ್ಗೆ. ಏನಾಗ್ತಾ ಇದೆ ಇಲ್ಲಿ? ಒನ್ ಎಲೆಕ್ಷನ್ನು ಒನ್ ಕಮಿಷನು, ಒನ್ ನೇಷನ್ ಒನ್ ಎಲೆಕ್ಷನ್ ಕತೆ ಇದೆಯಲ್ಲ, ಇದು ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ. ಇದು ಯಾವತ್ತೂ ಈ ದೇಶದಲ್ಲಿ ಬರೋದಿಲ್ಲ, ಅದು ಸಕ್ಸಸ್ ಆಗೋದಿಲ್ಲ. ಅದಕ್ಕೆ ಬೇಕಾದಷ್ಟು ಲೂಪ್ ಹೋಲ್ಸ್ ಇದೆ, ಸಮಸ್ಯೆಗಳು ಭಯಂಕರ ಇದೆ. ಈ ದೇಶದಲ್ಲಿ ಅದು ಸಾಧ್ಯ ಇಲ್ಲ. ಅದು ಒಂದೇನೋ ಪಬ್ಲಿಕ್ಕಲ್ಲಿ ಚರ್ಚೆಯನ್ನು ಹುಟ್ಟಾಕೋದು, ಡೈವರ್ಟ್ ಮಾಡುವುದು ಬಿಟ್ಟರೆ ಅದರಿಂದ ಇನ್ಯಾವ ಸಾಧನೆಯೂ ಆಗೋದಿಲ್ಲ. ಅವರು ಅಸೆಂಬ್ಲಿಲಿ ಪಾರ್ಲಿಮೆಂಟಲ್ಲಿ ಇಟ್ಟರು ಅಷ್ಟೇ, ಬೇರೆ ಕಡೆಗೆ ಇಟ್ಟರು ಅಷ್ಟೇ, ಅದು ಏನೂ ಲಾಭ ಆಗೋದಿಲ್ಲ ಅದರಿಂದ, ಅದು ಬಿಡಿ. ಬಟ್ ಇಲ್ಲಿ ಚುನಾವಣಾ ಕಮಿಷನ್ನ ಒಂದು ಪಾರದರ್ಶಕತೆ ಮತ್ತು ಅದರ ಏನು ಕೆಲಸದ ವಿಧಾನ ಏನಿದೆ ಅದರ ಬಗ್ಗೆ ಒಂದು ಪ್ರಶ್ನೆ ಹುಟ್ಟೋ ರೀತಿಯ ಈ ರಿಸಲ್ಟ್ ಫಿಕ್ಸೆಡ್ ಕಾಣ್ತಾ ಇದೆ. ಇದು ಒಂದು ಕಡೆಗೆ. ಆದರೆ ಇದುವರೆಗೂ ಹೇಳ್ತಾ ಇರ್ತಕ್ಕಂಥ ಯಾರು ವಿಶ್ಲೇಷಕರು, ಚುನಾವಣಾ ವಿಶ್ಲೇಷಕರು, ಅವರೆಲ್ಲ ಕೆಲವರು ಅಭಿಪ್ರಾಯ ಪಡ್ತಾ ಇರೋ ರೀತಿ, ನಾವಂತೂ ಹರಿಯಾಣಕ್ಕೆ ಹೋಗಿಲ್ಲ, ಹರಿಯಾಣ ನಮಗೆ ನೇರವಾಗಿ ಗೊತ್ತಿಲ್ಲ. ಸೊ ನಾವು ಅಂಡರ್ ಕರೆಂಟ್ ಏನಾದರೂ ಒಂದಿತ್ತ ಈ ಚುನಾವಣೆಯಲ್ಲಿ ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ವಾ? ಏಕೆ ಅಂತಂದರೆ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳೇನು ಹೇಳಿದ್ವು ಎಲ್ಲವೂ ಕೂಡ ಕ್ಲಿಯರ್ ಕಟ್ ಕಾಂಗ್ರೆಸ್ ಮೆಜಾರಿಟಿ ಅಂತ ಹೇಳ್ತಾಯಿದ್ರು. ಯೋಗೇಂದ್ರ ಯಾದವ್ ಥರ ಪಂಡಿತರು
ಅವರು ಹವಾ ಇದೆಯಾ, ಆಂಧಿ ಇದೆಯಾ, ಸುನಾಮಿ ಇದೆಯಾ ಅಂತ ನೋಡಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಗಾಳಿನ ಯೋಗೇಂದ್ರ ಯಾದವ್ ಅವರು ಎಲ್ಲ ಎಲೆಕ್ಷನಲ್ಲೂ ಅವ್ರು ಪ್ರೆಡಿಕ್ಟ್ ಮಾಡಿದ ನಂಬರ್ಗಳು ತುಂಬ ಹತ್ತಿರವಾಗಿದ್ದಾವೆ. ಅದು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, ಕರ್ನಾಟಕ ಎಲೆಕ್ಷನ್ ಇರ್ಬೋದು, ಅದಕ್ಕೆ ಮೊದಲು ನಡೆದ ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು. ಅವ್ರಿಗೆ 30 ವರ್ಷದ ಇತಿಹಾಸ ಇದೆ. ಸೊ ಅವರು ಗಾಳಿ ಬೀಸ್ತಾ ಇದೆಯಾ, ಕಾಂಗ್ರೆಸ್ ಪರವಾದ ಗಾಳಿ ಬೀಸ್ತಾ ಇದೆಯಾ, ಬಿರುಗಾಳಿ ಏಳಲಿದೆಯಾ, ಸುನಾಮಿ ಬೀಸಲಿದೆಯಾ, ಈ ರೀತಿ ಇರುತ್ತೆ. ಸಿಂಪಲ್ ಮೆಜಾರಿಟಿ ಅಂತ ಬರುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಅದನ್ನೇ ಹೇಳಿದ್ರು. ಚುನಾವಣಾ ಪೂರ್ವ ಸಮೀಕ್ಷೆಗಳು ಅದನ್ನೇ ದೃಢೀಕರಿಸ್ತಾರೆ. ಹೀಗಿತ್ತು ಪರಿಸ್ಥಿತಿ. ಯಾಕಂದರೆ ಹವಾ ಅಷ್ಟು ಕ್ಲಿಯರ್ ಕಟ್ ಆ್ಯಂಟಿ ಇನ್ಕಂಬೆನ್ಸಿ ಇತ್ತು, ಸರ್ಕಾರದ ವಿರುದ್ಧ ಇತ್ತು. ಏನು ಚಮತ್ಕಾರ ಆಯಿತು. ಕೊನೆಯ ಗಳಿಗೆಯಲ್ಲಿ ಜನರ ಮನಸ್ಸಿನಲ್ಲಿ ಬದಲಾವಣೆಗಳಾದವ ಕೊನೆಯ ಗಳಿಗೆಯಲ್ಲಿ, ಅಥವಾ ಬೇರೆ ಏನು ಕರಾಮತ್ತುಗಳು ನಡೆದವೆ. ಇದನ್ನೆಲ್ಲ ಸ್ವಲ್ಪ ಇನ್ನೂ ನಾಳೆ ನಾಡಿದ್ರಲ್ಲಿ ಅಂದಾಜು ಮಾಡಬೇಕಾಗಿರ್ತಕ್ಕಂಥ, ವಿಶ್ಲೇಷಣೆ ಮಾಡಬೇಕಾಗಿರ್ತಂಥ ವಿಷಯ ಇದೆ. ಕೆಲವರು ಹೇಳ್ತಾ ಇರೋ ರೀತಿ ಒಂದು ಅಂಡರ್ ಕರೆಂಟ್ ಇತ್ತು ಬಹುಶಃ. ಅವರು ಮಿಟಿಕ್ಯುಲಸ್ ಆಗಿ ವರ್ಕ್ ಮಾಡಿದ್ದಾರೆ. BJP ಅವರು ಬಹಳ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ. ಈಗ ಜಾಟ್ ಏನು ಕಾಂಗ್ರೆಸ್ ಕಡೆಗೆ ಹೋಲ್ತಾ ಇದೆ, ಈ ಜಾಟ್ರು ಬಂದರೆ ಪೂರ್ತಿ ಡಾಮಿನೇಷನ್ ಇರುತ್ತೆ. ಒಂದು ಡಾಮಿನೆಂಟ್ ಕಾಸ್ಟ್, ಅದು ಡಾಮಿನೇಷನ್ ಇರುತ್ತೆ, ಬೇರೆ ಯಾರಿಗೂ ಅಲ್ಲಿ ಅವಕಾಶ ಇರೋದಿಲ್ಲ ಅಂತ ಹೇಗೆ ಹಳೇದೊಂದು ನರೇಟಿವ್ ಇತ್ತು, ಆ ರೀತಿಯಲ್ಲಿ ನಾನ್ ಜಾಟ್ ಫೇಸ್ಗಳನ್ನು ಮುಂದೆ ಇಟ್ಟು ಇವರು ನಾನ್ ಜಾಟ್ ಪೋಲರೈಸೇಷನ್ ಅಂದರೆ ಕೌಂಟ್ರ್ ಪೋಲರೈಸೇಷನ್ ಮಾಡಿದ್ದಾರೆ ವೋಟಿಂದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಲ್ಲ ಮೂರ್ತಿಯವರು, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಅವ್ರು ಮಾಡ್ತಾರೆ, ಮೆಟಿಕ್ಯುಲಸ್ ವರ್ಕ್ ಮಾಡ್ತಾರೆ ಅಂದರೆ ಯಾರಿಗೂ ಕಾಣಲಾರ್ದ ಮಾಡ್ತಾರಾ, ಅಥವಾ ಮ್ಯಾಜಿಕ್ ಆಗಿ ಮಾಡ್ತಾರಾ, ಅಥವಾ ಇಡೀ ಚುನಾವಣಾದ ಏನು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು, ಅದು ಪತ್ರಕರ್ತರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಚುನಾವಣಾ ಸಮೀಕ್ಷೆ ಮಾಡಿರ್ಬೋದು, ಯಾರಿಗೂ ಕಾಣಲಾರ್ದಷ್ಟು ಅಂಡರ್ ಕರೆಂಟಾಗಿ ವರ್ಕ್ ಮಾಡ್ತಾರೆ ಅವರು? ಅಲ್ಲ, ಸಾಧ್ಯತೆ ಇದೆ. ಈಗ ನೋಡಿ, ಕಳೆದ 8-10 ದಿವಸಗಳಿಂದ ಅಥವಾ ವೋಟ್ ಮುಗಿದ ಮೇಲೆ, ಎಲೆಕ್ಷನ್ ಮುಗಿದ ಮೇಲೆ BJP ನಾಯಕರು ದೊಡ್ಡ ನಾಯಕರು ಯಾರೊಬ್ಬರು ಇದ್ರ ಬಗ್ಗೆ ಚಕಾರ ತೆಗೆದಿಲ್ಲ. ನಾವು ಗೆಲ್ತೀವಿ ಅಂತ ಹೇಳಿಲ್ಲ, ಮಗದೊಂದು ಹವಾ ಇಲ್ಲ, ಏನೂ ಇಲ್ಲ. ಹೌದಾ? ಬೆಳಿಗ್ಗೆ ಫಸ್ಟ್ ರೌಂಡ್ ಪೋಸ್ಟಲ್ ಬ್ಯಾಲೆಟ್ ಮತ್ತು ಮತ್ತೊಂದು ತಾಸು ಕಾಂಗ್ರೆಸ್ ಹವಾ ಇದ್ದಾಗಲೂ ಕೂಡ ಅವ್ರು ಯಾರೂ ಮಾತಾಡಲಿಲ್ಲ. ಈಗ ಮೋದಿಯವರು ವೇದಿಕೆಗೆ ಬಂದು ಭಾಷಣ ಮಾಡ್ತಾರೆ. ಆ ಕಚೇರಿಯಲ್ಲಿ ಬಂದು ಕಾರ್ಯಕರ್ತನ ಉದ್ದೇಶಿಸಿ ಭಾಷಣ ಮಾಡದಿದ್ದಾರೆ ಅಂತ ಅನೌನ್ಸ್ ಆಗಿದೆ. ಹೌದಾ? ಕಾಂಗ್ರೆಸ್ನವರು ಮೊದಲಿಂದನೂ ಲಬಲಬ ಅಂತ ಬಾಯ್ ಬಿಡ್ಕೊತಾ ಇದ್ರು, ನಾವೇ ಗೆಲ್ಲೋದು, ನಾವು ಹಾಗೆ ಹೀಗೆ ಅಂತ ಗೆಲ್ತಾ ಇದ್ರು. ಸ್ವೀಟ್ ಕೂಡ ಹಂಚಿಬಿಟ್ರು. ಬೆಳಗ್ಗೆ 9:10 ಗಂಟೆ ಟೈಮಲ್ಲಿ ಜಿಲೇಬಿ ಹಂಚಿ ತಿಂದಾಯಿತು. ಸೊ ಇದು ಪರಿಸ್ಥಿತಿ. ಅವರು ಕೆಲಸ ಮಾಡೋ ವಿಧಾನಕ್ಕೂ ಕೂಡ ಅವ್ರು ಇನ್ನೊಂದಿದೆ. ಗೆದ್ದರೆ ಮೋದಿ ಕಾರಣ, ಸೋತ್ರೆ ನಡ್ಡಾ ಅಥವಾ XYZ ಇನ್ಯಾರು ಇರ್ತಾರಲ್ಲ ಅವ್ರ ಕಾರಣ ಅನ್ನೋದು ಒಂದು ಪಾಲಿಸಿ ತುಂಬ ವರ್ಷಗಳಿಂದ ಮೋದಿ ಸರ್ಕಾರಕ್ಕೆ ಬಂದಮೇಲಂತೂ ಅದನ್ನು ಮಾಡ್ಕೊಂಡಿದ್ದಾರೆ. ಸೊ ಸೋತ್ರೆ ನಡ್ಡಾ ಅಂತ ಹೇಳಿ ಮುಂದೆ ಇಡಲಿಕ್ಕೆ, ನಡ್ಡಾನೋ ಇನ್ನೊಬ್ಬರು ಯಾರೋ ಮುಂದೆ ಇಡಲಿಕ್ಕೆ ಮನೋಹರ್ ಲಾಲ್ ಖಟ್ಟರ್ ಯಾರನ್ನೋ ಇಡೋಕ್ಕೆ ತಯಾರಿ ಮಾಡ್ಕೊಂಡಿದ್ರು. ಸೊ ಗೆಲ್ತಾ ಇರೋದ್ರಿಂದ ಮೋದಿ ಬಂದು ಈಗ ಭಾಷಣ ಮಾಡ್ತಾರೆ. ಸೊ ಈ ರೀತಿ ಅವ್ರದ್ದು ಮ್ಯಾನೇಜ್ಮೆಂಟ್ ರೀತಿಯೇ ಸ್ವಲ್ಪ ಭಿನ್ನವಾಗಿದೆ. ಅವರು ಪರ್ಸೆಪ್ಷನ್ ಮ್ಯಾನೇಜ್ ಮಾಡೋ ರೀತಿ ಬಹಳ ಭಿನ್ನವಾಗಿದೆ. ಸೊ ಹಾಗಾಗಿ ನಾವು ಏನೆಲ್ಲ ನಡೆದಿದೆ ಅಂಡರ್ ಕರೆಂಟಾಗಿ, ಪೋಲರೈಸೇಷನ್, ಕೌಂಟರ್ ಪೋಲರೈಸೇಷನ್ ಏನಾಗಿದೆ, ಇವ್ರ ಕಡೆಗೆ ಯಾವ ಸಮುದಾಯಗಳು ನಿಲ್ತಾ ಇದ್ದಾವೆ, ಅದಕ್ಕೆ ಕೌಂಟ್ರಾಗಿ ಅವ್ರು ಏನೇನು ನರೇಟಿವ್ನ ಏನೇನು ಸ್ಟ್ರಾಟಜಿ ಮಾಡಿದ್ದಾರೆ ಅದನ್ನೆಲ್ಲ ನಾವು ಅವರು ಕ್ಷೇತ್ರವಾರು ಪ್ರತಿಯೊಂದು ಕ್ಷೇತ್ರಕ್ಕೂ ಡಿಫ್ರೆಂಟ್ ಆದಂಥ ಸ್ಟ್ರಾಟಜೀಸ್ನ ಮಾಡ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರಿಗೊಂದು ಮೆಷಿನರಿ ಸ್ಟ್ರಾಂಗ್ ಇದೆ, RSS ಕಾರ್ಯಕರ್ತರ ಬೆಂಬಲ ಇದೆ, ಮೀಡಿಯಾ ಇದೆ, ಎವ್ರಿಥಿಂಗ್ ಇಸ್ ದೇ. ಸೊ ಅದು ಏನು ಮಾಡಿದ್ದಾರೆ, ಏನೇನು ಕರಾಮತ್ತುಗಳು ನಡೆದಿದ್ದಾವೆ ಅನ್ನೋದನ್ನು ನಾವು ನಂತರ ಇದು ಇವರನ್ನು ಮೆಚ್ಚಿ ಜನ ಓಟ್ ಹಾಕಿದ್ದಾರೆ ಅಂತ ಕೇಳಿದ್ರೆ ಐ ಡೋಂಟ್ ಥಿಂಕ್ ಸೊ. ವಾಸ್ತವ ಹಂಗಿಲ್ಲ. ಅದರಲ್ಲೂ ಹರಿಯಾಣದ ವಾಸ್ತವ ಹಂಗಿಲ್ಲ. ಪ್ರತಿನಿತ್ಯ ಜನ ಬೀದಿಲಿ ಫೈಟ್ ಮಾಡಿದ್ದಾರೆ. 100 ಹೋರಾಟಗಳು ನಡೆದಿದ್ದಾವೆ ಇವರ ವಿರುದ್ಧ. ಇವ್ರ ಹತ್ರ ಉತ್ತರ ಇರಲಿಲ್ಲ. ಎನಿವೆ, ರಿಸಲ್ಟ್ ಬರಲಿ, ಪೂರ್ತಿ ರಿಸಲ್ಟ್ ಬಂದ ಮೇಲೆ ನಂತರದಲ್ಲಿ ಅದನ್ನು ಡೀಟೇಲ್ಸ್. ಮೋಸ್ಟ್ ಇಲ್ಲಿ ನೌಕರಿಗಾಗಿ ಇಲ್ಲಿ ಹೋರಾಟ ನಡೆದಷ್ಟು, ಅಥವಾ ರೈತರ ಹೋರಾಟಗಳು, ಅಥವಾ ಪೈಲ್ವಾನರ ಹೋರಾಟಗಳು, ಆಮೇಲೆ ಅಗ್ನಿವೀರದ ದೊಡ್ಡ ಸಮಸ್ಯೆ ಆಗಿತ್ತು, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಜೊತೆಗೆ ತುಂಬ ಪೇಪರ್ಗಳು ಲೀಕ್ ಆಗಿದ್ದು. ಬಸವರಾಜ್ ಅವರು, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಹೋಗಿ ನೋಡಿದರೆ ಫಲಿತಾಂಶಗಳು ಇಲ್ಲಿವರೆಗೂ 59 ಪ್ರಕಟವಾಗಿವೆ. ಅದರಲ್ಲಿ BJP 29ರಲ್ಲಿ ಸ್ಪಷ್ಟ ಗೆಲುವು ದಾಖಲಿಸಿದೆ, ಕಾಂಗ್ರೆಸ್ 28ರಲ್ಲಿ ಗೆಲುವು ದಾಖಲಿಸಿದೆ. 1 ಸೀಟ್ನ ಅಂತರ ಇದೆ. 2 ಪಕ್ಷೇತರರು ಗೆದ್ದಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ. ಅಂದರೆ ಒಟ್ಟಾರೆ 59 ಸೀಟ್ಗಳು ಪ್ರಕಟ ಆಗ್ತಾಗಿದ್ದು, ಇನ್ನು 31 ಸೀಟ್ಗಳಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟವಾಗಬೇಕಾಗಿದೆ. ಅಂದರೆ ಇನ್ನೂ ಟೆಕ್ನಿಕಲಿ ನೋಡ್ತಾ ಇದ್ದರೆ ಯಾರ ಕಡೆನಾದರೂ ಒಲಿಬೋದು. ಆದರೆ ಮುನ್ನಡೆಗಳನ್ನು ನೋಡ್ತಾ ಇದ್ದರೆ BJP 20 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಅಂದರೆ ಸ್ಪಷ್ಟ ಬಹುಮತ ಗಳಿಸುವುದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಲ್ಲ, ಸ್ಪಷ್ಟ ಬಹುಮತನ BJP ದೊರೆಯುತ್ತೆ ಅಂತ ಅನಿಸ್ತಾ ಇದೆ. ಈ ನಂಬರ್ ಬೆಳಿಗ್ಗೆ 10ವರೆಗೆ ಚೇಂಜ್ ಆಗಿತ್ತು. 10ವರೆವರೆಗೂ ಕಾಂಗ್ರೆಸ್ ಲೀಡಲ್ಲಿತ್ತು. 10ವರೆ ನಂತರ ಸ್ಪಷ್ಟವಾಗಿ BJP ಇದೇ ನಂಬರ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ಈ ಎಲ್ಲ ಬದಲಾವಣೆಗೆ ಕಾರಣ ಏನಂತ ಅಂತೀರಾ ನೀವು? ಅದೇ ನೀವು ಆಗಲೇ ಹೇಳಿದ ಹಾಗೆ ಬೆಳಗ್ಗೆ ಏನು ತೋರಿಸ್ತು ಅದೇ ನಂಬರ್, ಮತ್ತು 90 ಸೀಟ್ಗಳು ಮಾತ್ರ ಸಣ್ಣ ರಾಜ್ಯ.
4:45 ಆಗ್ತಾ ಬಂದ್ರೂ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ. ಅಂದರೆ ಒಂದು ಸಣ್ಣ ರಾಜ್ಯದ ಎಲೆಕ್ಷನನ್ನು ತುಂಬ ಕಟ್ಟುನಿಟ್ಟಾಗಿ, ತುಂಬ ನೀಟಾಗಿ, ಪಾರದರ್ಶಕವಾಗಿ ನಡ್ಸೋಕ್ಕಾಗದೇ ಇರೋ ಎಲೆಕ್ಷನ್ ಕಮಿಷನ್ನು ಒಂದು ಕಡೆ ಇನ್ಎಫಿಷಿಯೆಂಟ್ ಅಂತ ಹೇಳಬೇಕಾಗತ್ತೆ. ಇಲ್ಲ ಅಂತಂದರೆ ಅವರು ಬಯಾಸ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ. ಕಾಂಗ್ರೆಸ್ ಆಗಲೇ ಕಂಪ್ಲೇಂಟನ್ನು ಕೂಡ ದಾಖಲಿಸಿದೆ. ಇನ್ಎಫಿಷಿಯೆಂಟ್ ಅಂತ ಒಂದು ಸಣ್ಣ ರಾಜ್ಯದ ಎಲೆಕ್ಷನನ್ನೇ ನೀಟಾಗಿ ನಡ್ಸೋಕ್ಕಾಗದೇ ಇರೋಂಥ ಈ ಥರ ಎಲೆಕ್ಷನ್ ಕಮಿಷನನ್ನು ಇಟ್ಟುಕೊಂಡು ಇವರು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ದಾರಿಗೆ ಹೋದರೆ, ಅದು ಅಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ. ದಾರಿಗೆ ಹೋದರೆ ಇವರು ಏನು ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಭಾಳ ಅನುಕೂಲಗಳಾಗ್ತವೆ. ಒಂದು 2 ಅನುಕೂಲಗಳು ಮಾತ್ರ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಅನುಕೂಲಕ್ಕಿಂತ ಜಾಸ್ತಿ ಅನಾನುಕೂಲನೇ ನಮಗೆಲ್ಲ ಗೊತ್ತಿದೆ, ಎಚ್ಚರ ಇರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. ಅದಕ್ಕೂ ಮೀರಿ ಇವ್ರಿಗೆ ನಡ್ಸೋಕ್ಕೆ ಆಗಲ್ವೇನೋ ಅನ್ನೋದು ಇದರಿಂದ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಈಗಾಗಲೇ ಇನ್ನೂ 28 ಕ್ಷೇತ್ರಗಳಲ್ಲಿ ನಮಗೆ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ. 31 ಕ್ಷೇತ್ರಗಳು. ಅದರಲ್ಲಿ ಹಲವು ಕ್ಷೇತ್ರಗಳಲ್ಲಿ ಡಿಫ್ರೆನ್ಸ್ ಇರೋದು 3,000, 4,000, 1,000 ಈ ರೀತಿ ಡಿಫ್ರೆನ್ಸ್ ಕನಿಷ್ಠ 10 ಕ್ಷೇತ್ರಗಳಲ್ಲಿದೆ. ಹಾಗಾಗಿ ಚುನಾವಣಾ ದಿಕ್ಕು ಕಡೆ ಮೊಮೆಂಟಲ್ಲಿ ನೆಕ್ ಟು ನೆಕ್ ಬಂದರೂ ಬರ್ಬೋದು, ಇದನ್ನು ನಾವು ಹೇಳೋಕ್ಕಾಗಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಮತ್ತು ಇದು ಹರಿಯಾಣ ಚುನಾವಣೆ ರಿಸಲ್ಟ್ ಏನಿದೆ ಇದು ನಿಜಕ್ಕೂ ಅಧ್ಯಯನ ಮಾಡಬೇಕಾಗಿರೋ ವಿಷಯ. ಯಾಕೆಂದ್ರೆ ನಾವು ಬೆಳಗ್ಗೆ ಮಾತಾಡ್ತಾ ಎಕ್ಸಿಟ್ ಪೋಲ್ಗಳು ಬಹುತೇಕ ಬಾರಿ ಸುಳ್ಳಾಗಿವೆ ಅಂತ ಹೇಳಿದ್ವಿ. ಆದರೆ ಎಕ್ಸಿಟ್ ಪೋಲ್ಗಳು ಸುಳ್ಳಾಗ್ತವೆ ಅಂತ ಎಷ್ಟೋ ಸರಿ ಎಕ್ಸಿಟ್ ಪೋಲ್ ಬಂದ ತಕ್ಷಣವೇ ನಮ್ಗೆ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಚುನಾವಣೆ ಹೆಂಗೆ ನಡೀತಾ ಇದೆ, ಅದು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಸ್ವಲ್ಪ ಸ್ಟಡಿ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಈ ಎಕ್ಸಿಟ್ ಪೋಲ್ಗಳು ಈ ಸರಿ ನಿಜ ಆಗಲ್ಲ ಅಥವಾ ನಿಜ ಆಗ್ತವೆ ಅನ್ನೋದು. ಉದಾಹರಣೆಗೆ ಮಧ್ಯಪ್ರದೇಶ ಎಲೆಕ್ಷನ್ ತಗೊಳ್ಳಿ. ಮಧ್ಯಪ್ರದೇಶ ಎಲೆಕ್ಷನ್ ಆಗೋಕ್ಕೂ 4 ತಿಂಗಳು ಮುಂಚೆ ಇದ್ದಿದ್ದ ವಾತಾವರಣ ಕಾಂಗ್ರೆಸ್ಸು ಆರಾಮಾಗಿ 130-140 ಸೀಟ್ ಗೆಲ್ಲುತ್ತೆ ಅಂತ. ಬಟ್ ಚುನಾವಣೆ ಆಗ್ತಾ ಹತ್ರ ಬರ್ತಾ ಚುನಾವಣೆ 1.5 ತಿಂಗಳಿರುವಂಗೆ ಇಲ್ಲ, ಅಲ್ಲಿ ಇಡೀ ಇದು ಚೇಂಜ್ ಆಗ್ತಾಯಿದೆ. ಕಮಲ್ನಾಥ್ ಇಸ್ ಟೋಟಲಿ ಫೇಲ್ಡ್, ಈಸ್ ಗೆಟಿಂಗ್ ಫೇಲ್ಡ್. ಆ್ಯಂಡ್ ಶಿವರಾಜ್ ಸಿಂಗ್ ಚೌಹಾಣ್ ತುಂಬ ಬುದ್ಧಿವಂತಿಕೆಯಿಂದ ಇದನ್ನು ದಾಳ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಚುನಾವಣೆ ನಡೆದಾಗ ಕೂಡ ಕ್ಲಿಯರಾಗಿ BJP ಗೆಲ್ಲುತ್ತೆ ಅಂತ ಇತ್ತು. ಆದರೆ ಅಷ್ಟೊಂದು ಸೀಟ್ ಗೆಲ್ಲುತ್ತೆ ಅನ್ನೋ ಥರ ವಾತಾವರಣದಲ್ಲಿ ಗೆಲ್ಲುತ್ತೆ ಅಂತ ಇತ್ತು. ಎಕ್ಸಿಟ್ ಪೋಲು ಅದೇ ಹೇಳ್ತು. ಅದೇ ರೀತಿ ಲೋಕಸಭಾ ಚುನಾವಣೆಗೆ ಬಂದರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಗಳು ಸಿಕ್ಕಾಪಟ್ಟೆ ತೋರಿಸ್ತಿದ್ವು. BJPಗೆ 350, ಟೋಟಲ್ NDAಗೆ 380, 390 ಎಲ್ಲ ಎಕ್ಸಿಟ್ ಪೋಲ್ಗಳು ತೋರಿಸ್ತಿದ್ವು. ಆದರೆ ನಾವು ಬರೀ ಕರ್ನಾಟಕದ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಡ್ಕೊಂಬಂದಿದ್ವಿ, ವಾತಾವರಣ ಹಂಗೆ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಎಕ್ಸಿಟ್ ಪೋಲ್ ನಿಜ ಆಗದೇ ಇರಬಹುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಮತ್ತು ಒಂದು ಎಕ್ಸಿಟ್ ಪೋಲ್ದು ಡಾಟಾ ಲಭ್ಯ ಇದ್ದಿದ್ದರಿಂದ ಅವರು ಡಾಟಾ ಕಲೆಕ್ಟ್ ಮಾಡಿರೋ ರೀತಿ, ಸಮೀಕ್ಷೆ ಮಾಡಿರೋ ರೀತಿ ನೋಡಿದಾಗ ಸುಳ್ಳಾಗತ್ತೆ ಅಂತ ಸ್ಪಷ್ಟ ಆಯಿತು. ಸೊ ಅಂದರೆ ಎಕ್ಸಿಟ್ ಪೋಲ್ಗಳು ಕೂಡ ನಾವು ಟಿ ವಿಲಿ ನೋಡೋದಷ್ಟೇ ಅಲ್ಲ, ಸ್ವಲ್ಪ ಚುನಾವಣೆ ಹಿಂದೆ ಮುಂದೆ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಎಕ್ಸಿಟ್ ಪೋಲು ಸರಿ ಹೇಳ್ತಿದ್ದೋ ಇಲ್ವೋ ಅಂತ ಒಂದು ಮಟ್ಟಕ್ಕೆ ಗೊತ್ತಾಗುತ್ತೆ. ಹರಿಯಾಣ ಚುನಾವಣೆಗೆ ಬಂದರೆ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ ಕ್ಲಿಯರಾಗಿ ಗೆಲ್ಲುತ್ತೆ ಅಂತ ಹೇಳಿತ್ತು. ವಾತಾವರಣವೂ ಹಾಗೆ ಇತ್ತು. ಅನೇಕ ಕಾರಣಗಳಿದ್ದು. ನೀವು ಬೆಳಗ್ಗೆ ಡಿಸ್ಕಸ್ ಮಾಡಿದಾಗಲೂ ಅದು ಅಗ್ನಿವೀರ್ ಇರ್ಬೋದು, ಹರಿಯಾಣದಲ್ಲಿರ್ತಕ್ಕಂಥ ನಿರುದ್ಯೋಗದ ಸಮಸ್ಯೆ ಇರ್ಬೋದು, ರೈತರ ಹೋರಾಟದ ಇದಿರ್ಬೋದು. ಸೊ ವಾತಾವರಣನೂ ಕೂಡ ತುಂಬ ಕ್ಲಿಯರಾಗಿ ಅಲ್ಲಿ BJP ಸೋಲುತ್ತೆ. 10 ವರ್ಷದ ಆ್ಯಂಟಿ ಇನ್ಕಂಬೆನ್ಸಿ ಎಲ್ಲ ಇಟ್ಕೊಂಡು. ಆದರೂ ಕೂಡ ಇಲ್ಲಿ BJP ಗೆಲ್ತಾ ಇರತಕ್ಕಂಥದ್ದು ನಿಜಕ್ಕೂ ಅಧ್ಯಯನ ಮಾಡಬೇಕಾಗಿರೋ ವಿಷಯ. ಕಾರಣ ಏನಾಗಿದೆ? ಈಗ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರೋ ಥರ ಎಲೆಕ್ಷನ್ ನಡೆದಿರೋ ರೀತಿ ಎಲೆಕ್ಷನ್ ಕಮಿಷನ್ ಏನಾದ್ರು ಆಗಿದೆಯಾ ಅದನ್ನು ನೋಡಬೇಕಾಗ್ತದೆ. ಅದಲ್ಲದೆ ಸೂಕ್ಷ್ಮವಾದ ಕಾರಣಗಳು ಏನಿದೆ ಅಂದರೆ ಎಲೆಕ್ಷನ್ ಕಮಿಷನ್ದು ಆ ಥರ ಏನೂ ರೋಲ್ ಇಲ್ಲ, ಅದರಲ್ಲೇನು ತಪ್ಪಾಗಿಲ್ಲ, ರಿಸಲ್ಟ್ ಬರ್ತಾ ಇರೋದೇ ಜನ ಹಿಂಗೆ ಓಟ್ ಹಾಕಿದ್ದಾರೆ ಅಂದಾಗ ನಾವು ಇದು ನಿಜಕ್ಕೂ ಒಂದು ಅಧ್ಯಯನಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಅಧ್ಯಯನ ಆಗ್ತದೆ. ಕಾಂಗ್ರೆಸ್ಗಂತೂ ಬಹಳ ಮುಖ್ಯ ಆಗ್ತದೆ. ದೇಶದ ಕಾರಣದಿಂದಲೂ ಇದು ದೇಶದ ಒಟ್ಟು ರಾಜಕಾರಣದ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು, ಅಂದರೆ ರಾಜಕಾರಣದ ಬಗ್ಗೆ ಪ್ರತಿಯೊಬ್ಬ ನಾಗರಿಕನಿಗೂ ಇಂಟ್ರೆಸ್ಟ್ ಇರಬೇಕು, ಅದೊಂದು ವಿಷಯ. ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಇದನ್ನು ಸ್ಟಡಿ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಜಾಟ್ ಸಮುದಾಯ ಪ್ರಬಲವಾಗಿದೆ. ಆದರೆ ಜಾಟ್ ಸಮುದಾಯ ಕೂಡ ಒಂದು ಜಾಟ್ ಸಮುದಾಯ BJPಗೂ ಒಂದು ಮಟ್ಟಕ್ಕೆ ಓಟ್ ಹಾಕಿದೆ. ಅಲ್ಲಲ್ಲ, ಅದು 33 ಜಾಟ್ ಸಮುದಾಯದ ಪ್ರಮುಖ ಕ್ಷೇತ್ರಗಳು ಅಂದರೆ ಅವ್ರು ಡಾಮಿನೆನ್ಸ್ ಇರೋ ಕ್ಷೇತ್ರಗಳು ಅಂತಾರೆ. ಅದರಲ್ಲಿ 16 ಕಾಂಗ್ರೆಸ್ ಗೆದ್ದರೆ 15 BJP ಗೆದ್ದಿದೆ. ಸೊ ಹಾಗಾಗಿ ಇದನ್ನು ನಾವು ಇನ್ನೊಂದು ಪಾಯಿಂಟಲ್ಲಿ ನೋಡ್ಬೋದು. 2022ರಲ್ಲಿ ಏನು ಉತ್ತರ ಪ್ರದೇಶ ಚುನಾವಣೆ ನಡೀತು, ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಸೋತ್ ಬಿಡ್ತೀವಿ ಅನ್ನೋ ಕಾರಣಕ್ಕೇ ಮೋದಿಯವರು 1 ವರ್ಷ ಕಾಲ ರೈತರು ಅಲ್ಲಿ ದೆಹಲಿ ಗಡಿನಲ್ಲಿ ಹೋರಾಟ ಮಾಡಿದ್ರು ಕೂಡ 600 ಜನ ರೈತರು ಪ್ರಾಣ ಕಳ್ಕೊಂಡಿದ್ರು. ಅದಕ್ಕೆ ಅತ್ಯಂತ ಅಮಾನವೀಯವಾಗಿ ಅದ್ರ ಬಗ್ಗೆ ನಡ್ಕೊಂಡಂಥ ಮೋದಿಯವರು ಉತ್ತರ ಪ್ರದೇಶ ಚುನಾವಣೆ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಅದು ಒಂದು ಮುಖ್ಯ ಕಾರಣವಾಗಿ ರೈತರ ಕಾನೂನುಗಳನ್ನ ವಾಪಸ್ ತಗೊಂಡ್ರು. ಯಾಕೆಂದರೆ ವೆಸ್ಟರ್ನ್ ಉತ್ತರ ಪ್ರದೇಶದ ಜಾಟ್ ಸಮುದಾಯ ಮುಖ್ಯವಾಗಿ ಆ ಹೋರಾಟದಲ್ಲಿ ತೊಡಕೊಂಡಿತ್ತು. ರಾಕೇಶ್ ಟಿಕಾಯತ್ ಅವರ
ನಾಯಕತ್ವದಲ್ಲಿ ಉತ್ತರ ಪ್ರದೇಶ ಭಾಗದ ರೈತರು ಚುನಾವಣೆ ಹೋಗಿ ಬಂದು ಮಾತಾಡಿದಂಥ ಎಲ್ಲರೂ ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಜಾಟ್ರು ಕಂಪ್ಲೀಟ್ BJP ವಿರುದ್ಧ ಓಟ್ ಹಾಕ್ತಾರೆ ಅಂತಿತ್ತು. ಅದರ ಚುನಾವಣೆ ರಿಸಲ್ಟ್ ಬಂದಾಗ ಆಗಿರಲಿಲ್ಲ. ಆ ಟೈಮಲ್ಲಿ ಕೂಡ ಯೋಗೇಂದ್ರ ಯಾದವ್ ಅವರು ಜನಸಾಮಾನ್ಯರನ್ನ ಮಾತಾಡ್ಸ್ದಾಗಿಲ್ಲ BJPನೇ ಗೆಲ್ಲುತ್ತೆ ಅಂತ ಹೇಳಿದರು. ಅಂದರೆ ಗೊತ್ತಾಗುತ್ತೆ ಏನಿದೆ ವಾತಾವರಣ ಅಂತ. ಇಲ್ಲಿ ಏನಾಗಿದೆ ವಾತಾವರಣ ಆ ಥರ ಇದ್ರೂ ಬೇರೆ ಬೇರೆ ಸಮುದಾಯಗಳಲ್ಲೂ BJP ಆಡಳಿತದ ಬಗ್ಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಅಸಮಾಧಾನ ಇದ್ರೂ BJP ಹೇಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು ಅನ್ನೋದು ನಿಜಕ್ಕೂ ಅಧ್ಯಯನಕ್ಕೆ ಬಹಳ ಬಹುಶಃ ಇನ್ನೊಂದು 2 ದಿನದಲ್ಲಿ ನಮಗೆ ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ ಯಾವ ಸಮುದಾಯ ಯಾವ ಥರ ಓಟ್ ಹಾಕಿದೆ, ಕಾರಣ ಏನು. ಸೊ ಇಲ್ಲಿ ಕಾಂಗ್ರೆಸ್ಗೂ ಒಂದು ಕಾಂಗ್ರೆಸ್ಗೂ ಪಾಠ ಇದೆ. ಬಿಜೆಪಿ ಬಗ್ಗೆ ಬಹಳ ಒಂದು ಏನೋ ಇದು ಬಹಳ ಎಕ್ಸಾಗ್ರೇಟ್ ಆದ ಇದಿದೆ. ಅವರು ಪ್ರತಿ ಬೂತ್ಗೂ ಬೂತ್ ಪ್ರಮುಖ ಪೇಜ್ ಪ್ರಮುಖ ಅಂತ ಏನೋ ಮಾಡಿರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ಅವರು ಎಕ್ಸಾಗ್ರೇಟ್ ಮಾಡಿರೋಷ್ಟು ಇಲ್ಲ ಅದು. ಈಗ ಹರಿಯಾಣದಲ್ಲಿ ಈಗ ಫೈನಲಲ್ಲಿ BJP 49-48 ಸೀಟ್ ಗೆದ್ದರೂ ಕೂಡ ಏನು BJP ಅಂದರೆ ಸಿಕ್ಕಾಬಟ್ಟೆ ಮ್ಯಾಜಿಕಲ್ ಆಗಿ ಏನೇನೋ ಮಾಡ್ತಾರೆ ಅನ್ನೋದು ನಿಜ ಅಲ್ಲ. ನಮ್ಮ ಅನೇಕ ಚುನಾವಣೆಗಳು ಗೊತ್ತಾಗಿದೆ. ಆದ್ರೆ ಹಾಗಾಗಿಯೇ ಇದು ತಮ್ಮಲ್ಲಿರೋ ಎಲ್ಲ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಂಡು ಮೆಜಾರಿಟಿ ಮಾರ್ಕ್ ತಲುಪ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಮ್ಯಾಜಿಕ್ ಮಾಡೋದು ಅವ್ರ ಕಡೆಯಿಂದಲೂ ಸಾಧ್ಯ ಇಲ್ಲ. ಆದರೆ ಕೇವಲ 16ರಿಂದ ಒಂದು 20 ರೌಂಡ್ ಇರುತ್ತೆ ಒಂದು ವಿಧಾನಸಭೆ ಚುನಾವಣೆಗೆ. ಒಂದು ಇಲೆಕ್ಷನ್ ಕಮಿಷನಲ್ಲಿ ಒಂದು ಜವಾಬ್ದಾರಿ ಇರುತ್ತೆ. EVM ಬೇಕೆ ಅಂತ ಹಠ ಹಿಡಿದು EVM ಅಲ್ಲಿ ಇಲೆಕ್ಷನ್ ನಡೆಸ್ತಾ ಇದ್ದಾರೆ. ತುಂಬ ಜನ ಪ್ರಶ್ನೆ ಎತ್ತಿದ ಮೇಲೂ ಅದಕ್ಕೆ ಸ್ಪಷ್ಟತೆ ಕೊಡಲಾರ್ದೆ 16ರಿಂದ 20 ರೌಂಡ್ ಮಾಡಲಿಕ್ಕೆ ಸಾಯಂಕಾಲ 5 ಗಂಟೆ ಆದರೂ ಆಗಲ್ಲ ಅನ್ನೋದು ಒಂದು ಪ್ರಶ್ನೆ ಬರಲ್ವಾ? ಅದೇ ಪ್ರಶ್ನೆ ಬಂದೇ ಬರುತ್ತೆ. ಇದು ಒಂದು ಇಲ್ಲ ಒಂದು ಸಣ್ಣ ರಾಜ್ಯಕ್ಕೆ ಎಲೆಕ್ಷನ್ನ ತುಂಬ ನೀಟಾಗಿ ಯಾವುದೇ ಪ್ರಶ್ನೆ ಬರದೇ ಇರೋಂಗೆ ನಡ್ಸೋಕ್ಕಾಗ್ತಾ ಇಲ್ಲ. ಲೋಕಸಭಾ ಚುನಾವಣೆ ಟೈಮಲ್ಲಂತೂ ಪ್ರತಿ ಫೇಸ್ ಆದಾಗ್ಲೂ ಅವರು ಅದ್ರ ಡೀಟೇಲ್ಸ್ನ ಎಷ್ಟು % ವೋಟ್ ಆಗಿದೆ ಅಂತ ಅನೌನ್ಸ್ ಮಾಡಿದ್ದು 2 ದಿನ 3 ದಿನ ಒಂದು ವಾರ ಆದ್ಮೇಲೆ ಬಹಳ ಕಂಪ್ಲೇಂಟ್ ಬಂದವು. ಆ ಕಂಪ್ಲೇಂಟ್ ಬರೋಕ್ಕೆ ಇನ್ನೂ ಒಂದು ಕಾರಣ ಏನಾಗಿತ್ತು ಅಂತಂದ್ರೆ ಚುನಾವಣಾ ಕಮಿಷನರ್ಗಳನ್ನ ಚುನಾವಣಾ ಕಮಿಷನರ್ಗಳನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಆ ಕಮಿಟಿನಲ್ಲಿ ಪ್ರೈಮ್ ಮಿನಿಸ್ಟರು, ಸರ್ಕಾರದ ಒಬ್ರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮತ್ತೆ ವಿರೋಧ ಪಕ್ಷ ನಾಯಕ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಅದನ್ನು ಇವರು ಚೇಂಜ್ ಮಾಡಿ ಅಮೆಂಡ್ಮೆಂಟ್ ತಂದ್ಬಿಟ್ಟು ಅದರಲ್ಲಿ ಪ್ರಧಾನಮಂತ್ರಿ, ಒಬ್ಬ ಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕ ಇಟ್ಕೊಂಡು ಇವ್ರಿಗೆ ಯಾರು ಬೇಕೋ ಅವರನ್ನ ಚುನಾವಣಾ ಕಮಿಷನರ್ ಆಗಿ ಆಯ್ಕೆ ಮಾಡಿದ್ದು ನಮಗೆ ಗೊತ್ತಿದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಸಹಜವಾಗಿ ಚುನಾವಣಾ ಕಮಿಷನ್ನ ಸಾಮರ್ಥ್ಯದ ಮೇಲೆ ಮತ್ತು ಅವರ ಒಂದು ಪಾರದರ್ಶಕತೆ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಯಾಕೆಂದರೆ ಚುನಾವಣಾ ಪ್ರಚಾರದ ಟೈಮ್ನಲ್ಲೂ ಕೂಡ BJPಯವರು ಚುನಾವಣಾ ನೀತಿ ಸಂಹಿತೆ ಮೀರೋ ಥರ ಎಷ್ಟೇ ಸರಿ ಭಾಷಣ ಮಾಡಿದ್ವಿ, ನೋಟಿಸ್ ಕೊಡೋದಾಗಲಿ ಇನ್ನೊಂದಾಗಲಿ ಮಾಡಲ್ಲ. ಸ್ವತಃ ಪ್ರಧಾನಮಂತ್ರಿ ಅದನ್ನ ಲೀಡ್ ಮಾಡ್ತಾ ಇದ್ದಾರೆ. ಆ ರೀತಿ ಸಂಹಿತೆ ಮೀರಿ ಭಾಷಣ ಮಾಡೋವಂಥದ್ದನ್ನ ಬೇರೆ ಪಾರ್ಟಿಯವರಿಗೆ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ಸ್ ಇರ್ತದೆ. ಸೊ ಇದೆಲ್ಲ ನೋಡಿದಾಗ ಒಂದು ಅದರ ಅಸಾಮರ್ಥ್ಯ ಮತ್ತು ಉದ್ದೇಶ ಏನು ಅನ್ನೋದು ಕೂಡ ಕ್ವಶನಬಲ್. ಒಂದು ಪ್ರಶ್ನೆ ಮೂರ್ತಿಯವರೇ, ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ಳೋ ತುಂಬ ಜನ ಎಕ್ಸ್ಪರ್ಟ್ಸ್ಗಳಿದ್ದಾರೆ. ಅವರು ಗ್ರೌಂಡಲ್ಲಿ ಅಡ್ಡಾಡಿದ್ದಾರೆ. ಎಸ್ಪೆಷಲಿ ಯೋಗೇಂದ್ರ ಯಾದವ್ ಅವರ ತವರು ರಾಜ್ಯನೇ ಹರಿಯಾಣ. ಇವತ್ತು ಅವರು ತಮ್ಮ ಓಟನ್ನು ಅದೇ ಹಳ್ಳಿಯಲ್ಲಿ ಇಟ್ಕೊಂಡಿದ್ದಾರೆ, ಅದೇ ಹಳ್ಳಿಯಲ್ಲಿ ಓಟ್ ಹಾಕಿ ಬಂದಿದ್ದಾರೆ. ಅವರು ಉತ್ತರ ಪ್ರದೇಶದಲ್ಲಿ ಇಡೀ ದೇಶ ಉತ್ತರ ಪ್ರದೇಶದಲ್ಲಿ BJP ಸೋಲತ್ತು ತಂದಾಗೂ ಸಹಿತ ಇಲ್ಲ, ನಾಡಿ ಮಿಡಿತ ಹಾಗಿಲ್ಲ, ಜನರ ಒಲವು ಇನ್ನೂ BJP ಕಡೆನೇ ಇದೆ, ಮತ್ತೆ ಅವರೇ ಗೆಲ್ತಾರಂತ ಹೇಳಿದರು. ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಎಲ್ಲ ಸಮೀಕ್ಷೆಗಳು ಹೇಳಿದಾಗೂ ಅವರು 280 ದಾಟಲ್ಲ, BJP 240, 30-40 ಬರ್ಬೋದು ಅಂತ ಹೇಳಿದರು. ನಾವು 220ರಿಂದ 30 ಹೇಳಿದ್ವಿ, ಅವ್ರು 30ರಿಂದ 40 ಹೇಳಿದರು. ಅವ್ರ ನಂಬರೇ ನಂಬಿಕೆ ಹೆಚ್ಚಿನ ಕರಾರುವಕ್ಕಾಗಿ ಬಂತು. ಈ ಬಾರಿ ಅವರೂ ಸಹಿತ, ಅವರನ್ನು ಸೇರಿಸಿ ಸಹಿತ ಎಲ್ಲರೂ ಫೇಲ್ ಆದರು ಹರಿಯಾಣದಲ್ಲಿ. ಇದು ಏನು ಮ್ಯಾಜಿಕ್ ಇದು? ಮೋದಿ ಮ್ಯಾಜಿಕ್ ಅಂತ ಇರಲಿಲ್ಲ. ಯಾಕಂದರೆ ಮೋದಿ ಫೋಟೋ ಇಟ್ಕೊಂಡು ಈ ಸಲ ಎಲೆಕ್ಷನ್ ನಡೆಸಲಿಲ್ಲ ಅವರು. ಮೋದಿ ಕೇವಲ 4 ರ್ಯಾಲಿಗಳಲ್ಲಿ ಮಾಡಿದರು. ಡಬಲ್ ಇಂಜಿನ್ ಸರ್ಕಾರದ ಮಾತೇ ಬರಲಿಲ್ಲ ಅಲ್ಲಿ. ಅಂದರೆ ಆ ಮಟ್ಟದ ನ್ಯೂಟ್ರಲ್ ಇಲೆಕ್ಷನ್ ಆಯ್ತಿದು. ಏನು ಇಲ್ಲಿವರೆಗೂ ಕಳೆದ 10 ವರ್ಷದಿಂದ ಯಾವ ಇಲೆಕ್ಷನ್ ಆದರೂ ಅಲ್ಲಿ ಮೋದಿ ಒಬ್ಬರೇ ಕಾಣಿಸ್ತಾ ಇದ್ರು, ಆ ರೀತಿ ಯಾವ ಪ್ರಭಾವನೂ ಈ ಚುನಾವಣೆಯಲ್ಲಿ ಇರಲಿಲ್ಲ. ಹಾಗಿದ್ದು ಸಹಿತ ಈ ಫಲಿತಾಂಶ ಬರಲಿ ಕಾರಣ ಏನು ಅಂತ ಅನ್ಸುತ್ತೆ. ಕಾಂಗ್ರೆಸ್ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಎತ್ತು ಹಾಕೋತೋ, ಅಥವಾ ಜಾಟ್ ಸಮುದಾಯದವರ ಒಮ್ಮಿಕ್ಲೆ ಎದ್ದು ಕಾಣುವ ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದರು, ಅಥವಾ ಶೆಲ್ಜಾ ಅವರ ಅನುಪಸ್ಥಿತಿ ಅಷ್ಟು ಕಾಡ್ತೋ ಅವರಿಗೆ, ಅಥವಾ ಇನ್ನೂ ಹೈಕಮಾಂಡ್ ಇಫೆಕ್ಟಿವ್ ಆಗಿ ಚುನಾವಣಾ ತಂತ್ರಗಳನ್ನು ಹೆಣೆಯುವಲ್ಲಿ ವಿಫಲವಾಯಿತು, ಅಥವಾ ಹೂಡಾ ಅವರೊಬ್ಬರಿಗೆ ನಾವು ಎಲ್ಲ ಆರೋಪವನ್ನು ಕಟ್ಟಬೇಕು? ಮಲ್ಟಿ ಡೈಮೆನ್ಷನಲ್ ಇರಬಹುದು ಅಂತ ಅನಿಸುತ್ತೆ ನನಗೆ. ಎಲೆಕ್ಷನ್ ಕಮಿಷನ್ನು, ಎಲೆಕ್ಷನ್ ಮೆಷಿನರಿ BJPದು, ಇನ್ಕ್ಲೂಡಿಂಗ್ ದ ಎಲೆಕ್ಷನ್ ಕಮಿಷನ್, ಇದೆಲ್ಲ ಸೇರಿ ಏನು ಆಟಗಳಾಡಿದ್ದಾರೆ ಅದೆಲ್ಲ ನಮಗೆ ಜಾಸ್ತಿ ಗೊತ್ತಿಲ್ಲ. ಅವೆಲ್ಲ ಮುಂದೆ ಹೊರಗಡೆ ಬರಬೇಕಾಗಿದೆ. ಆದರೆ ಕಾಂಗ್ರೆಸ್ನೊಳಗಡೆ ಇದ್ದಂತಹ ಗುಂಪುಗಾರಿಕೆ, ಉದಾಹರಣೆಗೆ
ಶೆಲ್ಜಾ, ಹುಡಾ ಮತ್ತು ಸುರ್ಜೇವಾಲಾ ಅವ್ರದ್ದು ಕೂಡ ಒಂದು ಗುಂಪಿತ್ತು ಅಂತ ಹೇಳಲಾಗುತ್ತೆ. ಅವ್ರ ಮಗನೂ ಕ್ಯಾಂಡಿಡೇಟು. ಸೊ ಹೀಗೆ ಅದು ಒಂದು ಫ್ಯಾಕ್ಟರು. ಇದಲ್ಲದೆ ಈಗ ಚರ್ಚೆಗೆ ಬರ್ತಾ ಇರತಕ್ಕಂಥ ವಿಷಯ ನಾನು ಆಗಲೇ ಹೇಳಿದಾಗೆ ನಾನ್ ಜಾಟ್ ಪೋಲರೈಸೇಷನ್ ಭಾಳ ಸೀರಿಯಸ್ ಆಗಿ ಮಾಡಿದ್ದಾರೆ. ಜಾಟರು ಕಾಂಗ್ರೆಸ್ಗೆ ವಾಪಸ್ ಮರಳಿ ಕಾಂಗ್ರೆಸ್ ಕಡೆಗೆ ತಿರುಗ್ತಾ ಇರೋ ಹಿನ್ನೆಲೆಯಲ್ಲಿ, ಜಾಟ್ ಅಂದರೆ ಡಾಮಿನೆಂಟ್ ಕಾಸ್ಟು, ಇಲ್ಲಿ ನಮ್ಮಲ್ಲಿ ಗೌಡಿಕೆ ಮಾಡ್ತಾರೆ ಅಂತ ಕೆಲವು ಜಾತಿಗಳಿಗೇನೋ ಆರೋಪಿಸ್ತಾರೆ. ಹಾಗೆ ಅಲ್ಲಿ ಡಾಮಿನೆಂಟ್ ಕಾಸ್ಟ್ ಆಗಿರ್ತಕ್ಕಂಥ ಜಾಟ್ ಪ್ರದೇಶಗಳಲ್ಲಿ ಇವರು ಜಾಟ್ರು ಮತ್ತೆ ಬಂದರೆ ನಮಗೆ ಭಾಳ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಹುಷಾರಾಗಬೇಕು ಅಂತೇಳಿದ್ರೆ ಜಾಟ್ರದ್ದು 25% ಜನಸಂಖ್ಯೆ. ಸೊ ಉಳಿದ ಜನಸಂಖ್ಯೆಯನ್ನು ಪೋಲರೈಸ್ ಮಾಡಲಿಕ್ಕೆ ಅವಕಾಶ ಆಗುತ್ತಲ್ಲ. ಪೋಲರೈಸೇಷನ್, ಧ್ರುವೀಕರಣ ಮಾಡುವುದರಲ್ಲಿ RSS BJPಗೆ ಇರ್ತಕ್ಕಂಥ ಎಕ್ಸ್ಪರ್ಟೈಸು, ಪರಿಣಿತಿ, ನಿಷ್ಣಾತ ಏನೆಲ್ಲ ಹೇಳ್ತಿರಲ್ಲ, ಅದು ಬೇರೆ ಯಾರಿಗೂ ಈ ದೇಶದಲ್ಲಿ ಇಲ್ಲ. ಸೊ ಹಾಗಾಗಿ ಅವರು ಹೇಗೆ ಅದನ್ನು ಮೆಸೇಜ್ ಕನ್ವೆ ಮಾಡ್ಬೋದು, ಹೇಗೆ ಪೋಲರೈಸ್ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಆ ಕಾರ್ಡನ್ನು ಅವ್ರು ಪ್ಲೇ ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಬರ್ತಾ ಇದೆ. ನಾವಿನ್ನೂ ನೋಡಬೇಕು, ಮುಂದಿನ ದಿನಗಳಲ್ಲಿ ಅದನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕಾಗಿದೆ. ಸೊ ಇದಲ್ಲದೆ ವಿಷಯ ಏನಪ್ಪ ಅಂತಂದರೆ, ಇವರ ಆರ್ಗನೈಸೇಷನ್ ವೀಕ್ನೆಸ್ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಆರ್ಗನೈಸೇಷನ್ ವೀಕ್ನೆಸ್ ಇದೆ. ಕರ್ನಾಟಕದಲ್ಲೇ ನಾವು ನೋಡೋದಾದರೆ ಬೂತ್ ಏಜೆಂಟ್ಸ್ಗಳು ಎಷ್ಟೋ ಕಡೆಗೆ ಇವ್ರಿಗಿಲ್ಲ. ಕೂತ್ಕೊಂಡು ಕೊನೆಯವರೆಗೂ ಸಂಜೆವರೆಗೂ ಬೂತಲ್ಲಿ ಓಟ್ ಹಾಕ್ಸೋವಂಥ ಮನುಷ್ಯರು ಇಲ್ಲ ಇವರಿಗೆ. ಈ ವೀಕ್ನೆಸ್ ಇದೆ. ಲೀಡರ್ಗಳಿದ್ದಾರೆ, ಬೇಕಾದಷ್ಟು ಲೀಡರ್ಗಳಿದ್ದಾರೆ. ಒಂದು ಕ್ಷೇತ್ರಕ್ಕೆ 4 ಜನ ಲೀಡರ್ಗಳಿದ್ದಾರೆ. ಈವನ್ ಹರಿಯಾಣದಲ್ಲೂ ಕೂಡ 10ಕ್ಕಿಂತ ಹೆಚ್ಚು ಬಂಡಾಯ ಅಭ್ಯರ್ಥಿಗಳು, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳು ನಿಂತಿದ್ದಾರೆ. ಅವರು ಒಂದಷ್ಟು ಓಟ್ ಕಟ್ ಮಾಡಿದ್ದಾರೆ. ಸೊ ಈಗ ವೋಟ್ ಪರ್ಸೆಂಟೇಜ್ ನೋಡೋದಾದರೆ ಇಂಡಿಪೆಂಡೆಂಟ್ಸು 1% ಅಷ್ಟು, 1.5% ಅಷ್ಟು ಓಟ್ ತೊಗೊಂಡಿದ್ದಾರೆ. ಈಗ ಓವರಾಲ್ ವೋಟ್ ಶೇರಲ್ಲಿ ಕಾಂಗ್ರೆಸ್ ಮತ್ತು BJP ಮಧ್ಯೆ ದೊಡ್ಡ ವ್ಯತ್ಯಾಸ ಇಲ್ಲ. ಇದುವರೆಗೂ ಬಂದಿರತಕ್ಕಂಥ ವೋಟ್ ಶೇರ್ ಕ್ಯಾಲ್ಕುಲೇಷನಲ್ಲಿ 39.9 BJPದಿದ್ದರೆ 39.1 ಕಾಂಗ್ರೆಸ್ದಿದೆ. ಸೊ 0.8% ಅಷ್ಟೇ ವೋಟ್ನ ವ್ಯತ್ಯಾಸ ಇದೆ. ಸೀಟ್ ವ್ಯತ್ಯಾಸ ಹೇಗೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಇದು ಬೈಪೋಲಾರ್ ಆಗಿರೋದ್ರಿಂದ. ಸೊ ಹೀಗಾಗಿ ನಾವು ಇದರಲ್ಲಿ ಮಲ್ಟಿಪಲ್ ಡೈಮೆನ್ಷನ್ಸ್, ಬೇರೆ ಬೇರೆ ಆಯಾಮಗಳು ಇರಬಹುದು ಅಂತ ಅನಿಸುತ್ತೆ. ಮೇಲ್ನೋಟಕ್ಕೆ ನಮಗೆ ಏನು ಇದು ಕಾಣ್ತಾ ಇತ್ತು, ಆಡಳಿತ ವಿರೋಧಿ ಅಲೆ, ಹೋರಾಟಗಳು, ಇವರ ದುರಾಡಳಿತ, ಭ್ರಷ್ಟಾಚಾರ, ದುರಾಡಳಿತ ಏನೆಲ್ಲ ಇದ್ವು, ಇವೆಲ್ಲವೂ ನಮಗೆ ಎದ್ದು ಕಾಣ್ತಾ ಇತ್ತು. ಹರಿಯಾಣದಲ್ಲಿ ನಡೀತಾ ಇದ್ದಿದ್ದು ಕರ್ನಾಟಕದಲ್ಲೂ ಕೂಡ ನಮಗೆ ಬಿಸಿ ತಟ್ತಾ ಇತ್ತು. ಸುದ್ದಿಗಳನ್ನು ನೋಡಿದ್ರೆ ಹರಿಯಾಣ ಸುದ್ದಿಗಳು ಹಂಗೆ ಕಾಣ್ತಾ ಇತ್ತು. ಬಟ್ ಹೀಗಾಗಲಿಕ್ಕೆ ಏನೆಲ್ಲ ಆಯಿತು, ತೆರೆಮರೆಯಲ್ಲಿ ಏನೆಲ್ಲ ಕೆಲಸಗಳು ನಡೆದವು, ನಾವು ಗ್ರಹಿಸ್ಲಿಕ್ಕಾಗದೇ ಇರತಕ್ಕಂಥ ವಿಚಾರಗಳೇನು, ಇದನ್ನೆಲ್ಲ ಇನ್ನೂ ಸ್ವಲ್ಪ ಗಂಭೀರವಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನಾವು ಹರಿಯಾಣದಿಂದ ಜಮ್ಮು ಕಾಶ್ಮೀರದ ಹತ್ರ ಹೋಗೋಣ. ಯಾಕಂದರೆ ಹರಿಯಾಣದ ಇನ್ನೂ ಸ್ಪಷ್ಟತೆ ಬರಲಿಕ್ಕೆ ತುಂಬ ಸಮಯ ಬೇಕಾಗುತ್ತೆ ಅನಿಸುತ್ತೆ. ಈವರೆಗೂ ಅನೌನ್ಸ್ ಆದ 65 ಕ್ಷೇತ್ರಗಳಲ್ಲಿ 32ರಲ್ಲಿ BJP ಗೆದ್ದರೆ 30ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ, 3ರಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಇದು 65 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದೆ. ಇನ್ನು 25 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಬೇಕು. ಅದರಲ್ಲಿ ಮುನ್ನಡೆಯಲ್ಲಿ BJP ಇದೆ. ಅದೇ ಮುನ್ನಡೆಯನ್ನು ಉಳಿಸ್ಕೊಂಡ್ರೆ ಅವರು ಸರ್ಕಾರ ರಚಿಸುವತ್ತ 3ನೇ ಬಾರಿ ಹರಿಯಾಣದಲ್ಲಿ ಸರ್ಕಾರ ರಚಿಸುವತ್ತ BJP ದಾಪುಗಾಲು ಇಡ್ತಾ ಇದೆ. ಆದರೆ ಇದಿನ್ನೂ ಸ್ಪಷ್ಟವಾಗಿ ಹೊರಬರಬೇಕಾಗಿದೆ. ಅದಕ್ಕೆ ಚುನಾವಣೆ ಕಮಿಷನರ್ ಸ್ಪಷ್ಟತೆ ಕೊಡಬೇಕಾಗಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ ಏನು ಅಭೂತಪೂರ್ವ ಬದಲಾವಣೆ ಮಾಡಿದ್ದೀವಿ, ಟೆರರಿಸಮನ್ನು ಕಡಿಮೆ ಮಾಡಿದ್ದೀವಿ, ಅಭಿವೃದ್ಧಿಯನ್ನೇ ತಂದು ಜಮ್ಮು ಕಾಶ್ಮೀರಲ್ಲಿ ಹಾಕಿದ್ದೀವಿ ಅಂತ ಏನು BJP ಇಡೀ ದೇಶದ ತುಂಬ ಬಡಾಯಿ ಕೊಚ್ಕೊಂಡು ಓಟನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾಯಿತ್ತು. ಆರ್ಟಿಕಲ್ 370 ತೆಗೆದು ಜಮ್ಮು ಕಾಶ್ಮೀರ ನಾವು ಸ್ವರ್ಗನೆ ಮಾಡ್ತೀವಿ ಅಂತ ಹೇಳಿದ್ರು. ಆ ರೀತಿ ಆಗಿರಲಿಲ್ಲ. ಅದು ಅವ್ರದ್ದೇ ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ತೆಗೆದು ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಟೆರರಿಸಮ್ ಆ್ಯಕ್ಟಿವಿಟೀಸು ಮತ್ತು ಸಿವಿಲ್ ಕ್ಯಾಜುಯಾಲಿಟೀಸು ಅಥವಾ ನಮ್ಮ ಸೈನಿಕರ ಸಾವುಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಅದರ ಯಾವುದ್ರ ಮೇಲೂ ನಿಯಂತ್ರಣ ಸಾಧಿಸೋಕ್ಕಾಗಿಲ್ಲ. ಆಮೇಲೆ ಬೇರೆ ಯಾವುದೇ ದೊಡ್ಡ ಇಂಡಸ್ಟ್ರಿಗಳು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಇಲ್ಲಿವರೆಗೂ ಶುರು ಮಾಡಲಿಕ್ಕೂ ಆಗಿಲ್ಲ. ಬಟ್ ಆ ಎಲ್ಲದರ ಮಧ್ಯೆಯೂ ಪ್ರಥಮ ಬಾರಿಗೆ ಅಂದರೆ 2 ವರ್ಷಗಳ ಕಾಲ ಓಪನ್ ಜೈಲಲ್ಲಿ ಇದ್ದಂಥ ಕಾಶ್ಮೀರ ಜನ ಏನಾದರೂ ಜಮ್ಮು ಕಾಶ್ಮೀರ ಜನ ಇಂಟರ್ನೆಟ್ ಎಲ್ಲ ಬ್ಯಾನ್ ಮಾಡಿದ್ರು, ಸ್ಕೂಲ್ಗಳೆಲ್ಲ ಆಲ್ಮೋಸ್ಟ್ ಬಂದಿದ್ವು. ಅದನ್ನು ದಾಟಿ ಹೊರಗೆ ಬಂದ ಮೇಲೆ ಪ್ರಥಮ ಬಾರಿ ಚುನಾವಣೆ, ಅವರ ಹಕ್ಕನ್ನು ಚಲಾಯಿಸುವ ಹಕ್ಕು ಅವ್ರಿಗೆ ದೊರೆತಿತ್ತು. ಆ ಹಕ್ಕನ್ನು ಅವ್ರು ಸಂಪೂರ್ಣವಾಗಿ ಚಲಾಯಿಸಿ, ಅಂದರೆ 60%, 62% ಜಮ್ಮು ಕಾಶ್ಮೀರದಲ್ಲಿ ವೋಟಿಂಗ್ ಆಗುತ್ತಂದರೆ ಇಟ್ಸ್ ಅ ಡ್ರೀಮ್, ಇಟ್ಸ್ 100%. ನಿಜವಾಗಲ್ಲ ಆ ಕ್ರೆಡಿಟ್ BJPಗೆ ಹೋಗ್ಬೇಕು ಅನ್ಸುತ್ತೆ. ಯಾಕಂದರೆ ಎಲ್ಲರೂ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ, ಭಾರತೀಯ ಸಂವಿಧಾನದಡಿ ಚುನಾವಣೆ ನಡೆಯುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ
ಈ ಏನು ಒಬ್ಬ ನಾಯಕನ ಆಯ್ಕೆ ಮಾಡಿದಿಲ್ಲ, ಒಂದು ಪಕ್ಷವನ್ನು ಆಯ್ಕೆ ಮಾಡಿದಿಲ್ಲ, ಆ ಪ್ರಕ್ರಿಯೆಯಲ್ಲಿ ಅವ್ರು ಭಾಗವಹಿಸಿದ್ದಾರೆ ವಿಶ್ವಾಸ ಇಟ್ಟು. ಆ ಕ್ರೆಡಿಟ್ ಬಿ ಜೆ ಪಿಗೆ ಹೋಗ್ಬೇಕನ್ಸುತ್ತೆ, ಮೋದಿಯವರಿಗೂ ಆ ಕ್ರೆಡಿಟ್ ಹೋಗ್ಬೇಕನ್ಸುತ್ತೆ. ಬಟ್ ಅದ್ರ ಚುನಾವಣೆ ಫಲಿತಾಂಶ ನೋಡ್ತಾ ಇದ್ದಾರೆ. ಈಗಾಗಲೇ ನ್ಯಾಷನಲ್ ಕಾನ್ಫರೆನ್ಸ್ 41 ಸೀಟ್ಗಳನ್ನು ಗೆಲುವನ್ನು ದಾಖಲಿಸಿದೆ. ಬಿ ಜೆ ಪಿ 29ರಲ್ಲಿ ಗೆಲುವನ್ನು ದಾಖಲಿಸಿದೆ. ಇನ್ಯಾವ ಸೀಟ್ಗಳಲ್ಲಿ ಅವ್ರು ಮುನ್ನಡೆ ಇಲ್ಲ. ಅಂದರೆ 43 ಜಮ್ಮು ಕಾಶ್ಮೀರ ಸೀಟ್ಗಳಲ್ಲಿ 29ರಲ್ಲಿ ಅವ್ರು ಗೆಲುವನ್ನು ದಾಖಲಿಸಿದ್ದಾರೆ. ಒಂದು ಸೀಟು ಇನ್ನೂ ನ್ಯಾಷನಲ್ ಕಾನ್ಫರೆನ್ಸ್ ಮುನ್ನಡೆ ಸಾಧಿಸಿದೆ ಅಂತ 42 ಆಗುತ್ತೆ. ಈಗ ಅವರ 5 ಎಕ್ಸ್ಟ್ರಾ MLAಗಳನ್ನು ಈಗಾಗಲೇ ನಾಮಿನೇಟ್ ಮಾಡೋದ್ರಿಂದ ಲೆಫ್ಟಿನೆಂಟ್ ಗವರ್ನರ್ ಅಲ್ಲಿ ಅವರು 95 ಸೀಟ್ ಆಗುತ್ತೆ. ಅಲ್ಲಿ ಗೆಲ್ಲಬೇಕಾದ ಮೆಜಾರಿಟಿ ಬೇಕಾಗಿರೋದು 47 ಸೀಟ್ಗಳು. ಅಂದರೆ 42 ಆದರೆ ಕಾಂಗ್ರೆಸ್ಸದ 6 ಸೀಟ್ಗಳನ್ನು ಗೆಲುವನ್ನು ದಾಖಲಿಸಿದ್ದಾರೆ. 48 ಕಂಫರ್ಟೇಬಲ್ ಆಗಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಅಲಯನ್ಸಾಗೆ ಕಂಫರ್ಟೇಬಲ್ ಆಗಿ ಕಂಡು ಬರ್ತಾ ಇದೆ. ಬಟ್ ಈಗ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತಂತ್ರಗಳನ್ನು ಮಾಡಿದರು ಬಿ ಜೆ ಪಿ. ಸಣ್ಣ ಸಣ್ಣ ಪಾರ್ಟಿಗಳನ್ನು, ಪಕ್ಷೇತರನ್ನು, ಜಮಾತ್ ಅವರನ್ನು ಕ್ಯಾಂಡಿಡೇಟ್ ಆಗಿ ಮಾಡೋ ಮೂಲಕ ಕಾಶ್ಮೀರ ಕೊಳ್ಳದಲ್ಲಿ ಏನಾದರೂ ಬೇರೆ ಬೇರೆ ಸೀಟ್ಗಳು ಗೆದ್ದುಬಿಟ್ರೆ ಕೆಲವು ಸೀಟ್ಗಳು ಕಂಬೈನ್ಡ್ ಸರ್ಕಾರ ಮಾಡೋಣ, ಈ 5 MLAಗಳ ಬೆಂಬಲ ತೆಗೆದುಕೊಂಡು ಮಾಡೋಣ ಅಂತ ಆ ರೀತಿ ಅವಕಾಶವನ್ನು ಕಾಶ್ಮೀರದ ಕೊಳ್ಳದ ಜನ ಕೊಟ್ಟಿಲ್ಲ. ನ್ಯಾಷನಲ್ ಕಾನ್ಫರೆನ್ಸ್ಗೆ ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. ಅಂದರೆ 45 ಸೀಟ್ಗಳು, 47 ಸೀಟ್ಗಳೆಲ್ಲ 41 ಸೀಟು, 42 ಸೀಟ್ ಅವರೇ ಗೆಲ್ತಾ ಇದ್ದಾರೆ ಸ್ಪಷ್ಟವಾಗಿ. ಉಳಿದು 3 ಸೀಟ್ PDP ಗೆಲ್ತಾ ಇದ್ದಾರೆ. ಅಂದರೆ ಒಂದು ಪಾರ್ಟಿ ಸಂಪೂರ್ಣವಾಗಿ ಗೆಲ್ಬಿಡ್ಲಿ ಅಂತ. ಇದು ಏನನ್ನು ಸೂಚಿಸ್ತದೆ ಅನ್ಸುತ್ತೆ ನಿಮಗೆ? ಇಲ್ಲ, ನೀವು ಹೇಳಿದಾಗೆ ಸ್ಪಷ್ಟವಾಗಿ ಇವರು 370 ಆರ್ಟಿಕಲ್ ತೆಗೆದು ಟೆರರಿಸಮ್ ಕಡಿಮೆ ಮಾಡ್ತೀವಿ ಮತ್ತು ಕಾಶ್ಮೀರದ ಸಮಸ್ಯೆಗೆ ಅದೇ ಪರಿಹಾರ ಅಂತ ಹೇಳಿದರು. ಆದರೆ ಟೆರರಿಸಮ್ಮು ಕೂಡ ಏನು ಕಡಿಮೆ ಆಗಿಲ್ಲ, ಅಂಕಿಅಂಶಗಳನ್ನು ಹೇಳ್ತಾ ಇದೆ. ಜೊತೆಗೆ 370 ಆರ್ಟಿಕಲ್ ತೆಗೆದು 5 ವರ್ಷ ಆಯಿತು. ಅಟ್ಲೀಸ್ಟ್ ಒಂದು ಮಟ್ಟಕ್ಕಾದರೂ ಕಣ್ಣಿಗೆ ಕಾಣೋಂಗೆ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋದು ಕೂಡ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಅದಲ್ಲದೆ ಲಡಾಖ್ ಇಶ್ಯೂ ಏನಾಯಿತು, ಸೋನಮ್ ವಾಂಗ್ಚುಕ್ ಅವರು ಅಲ್ಲಿ ಅವ್ರಿಗೆ ಕೊಟ್ಟಿದ್ದ ಪ್ರಾಮಿಸನ್ನು ಈಡೇರಿಸದೇ ಇರೋದು ಅಷ್ಟೇ ಅಲ್ಲ, ಲಡಾಖ್ ಭಾಗದಲ್ಲಿ, ಗಡಿ ಭಾಗದಲ್ಲಿ ಚೈನಾ ಆಕ್ರಮಿಸ್ಕೊಂಡಿದೆ. ಅದು ಸ್ಯಾಟಲೈಟ್ ಚಿತ್ರಗಳು ಹೇಳ್ತಾ ಇದೆ. ಅದನ್ನು ಸೋನಮ್ ವಾಂಗ್ಚುಕ್ ಅವರು 21 ದಿನಗಳ ಉಪವಾಸ ಸತ್ಯಾಗ್ರಹ ಆದಮೇಲೆ ಆ ಗಡಿ ಭಾಗಕ್ಕೆ ನಾವು ಪಾದಯಾತ್ರೆ ಹೋಗ್ತೀವಿ ಅಂತ ಎಲ್ಲರೂ ನಿರ್ಧಾರ ಮಾಡಿದರು. ಅವತ್ತು ಪಾದಯಾತ್ರೆ ಹೋಗದೆ ಇದ್ದಂಗೆ ತಡೆದ್ರು. ಅವ್ರು ಹೇಳಿದ್ದೇನು ಅಂತಂದರೆ, ಗಡಿ ಭಾಗಕ್ಕೆ ಪಾದಯಾತ್ರೆ ಹೋಗಿ ನಾವು ತೋರಿಸ್ತೀವಿ, ನಮ್ಮ ಜಾಗದಲ್ಲಿ ಚೈನಾ ಬಂದು ಕೂತಿದೆ ಅನ್ನೋದನ್ನ ತೋರಿಸ್ಬೇಕಾಗಿದೆ ಅಧಿಕೃತವಾಗಿ ಈ ಪಾದಯಾತ್ರೆ ಮೂಲಕ ಅಂತ ಅವರು ತೀರ್ಮಾನ ತಗೊಂಡು ಹೊರಟರು. ಗೊತ್ತಾಗುತ್ತೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ, ಭಾರತದೊಳಗಡೆ ಅಂತೂ ನಾವು ಚೈನಾ ಒಂದು ಇಂಚು ಬಿಟ್ಕೊಟ್ಟಿಲ್ಲ ಅಂತ ಇವ್ರು ಮಾತಾಡ್ತಿರೋದು ಸುಳ್ಳು ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಆ ಪಾದಯಾತ್ರೆ ಆಗದೆ ಇರೋಂಗೆ ತಡೆದ್ರು. ಈ ಎಲ್ಲ ಸನ್ನಿವೇಶಗಳನ್ನು, ಎಲ್ಲ ವಿಷಯಗಳನ್ನು ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಜಮ್ಮು ಮತ್ತು ಕಾಶ್ಮೀರದ ಜನ ಏನು ಅಲ್ಲಿಯೂ ಕೂಡ ಕೆಲವರು ಅದನ್ನು ವೆಲ್ಕಮ್ ಮಾಡಿದರು. 370 ಆರ್ಟಿಕಲ್ ತೆಗೆದಿದ್ದರಿಂದ ಜಮ್ಮು ಕಾಶ್ಮೀರ ಬಹಳ ಅಭಿವೃದ್ಧಿ ಆಗುತ್ತೆ ಅನ್ನೋ ಕನಸಿಟ್ಕೊಂಡು ವೆಲ್ಕಮ್ ಮಾಡಿದರು. ಅಂಥವರು ಕೂಡ ನಿರಾಶರಾಗಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಜಮ್ಮುನಲ್ಲಿ ಬಂದಿರೋ ರಿಸಲ್ಟಲ್ಲಿ. ಅಲ್ಲಿರೋ 43 ಸೀಟಲ್ಲಿ BJP ಗೆದ್ದಿರೋದು 29 ಮಾತ್ರ. ಅದು ಅಲ್ಲಿ ಹಿಂದೂ ಪಾಪ್ಯುಲೇಷನ್ನು 84-85% ಇದೆ. ನಾವು ಹಿಂದೂಗಳನ್ನ ಕಾಪಾಡೋರು ನಾವೇ, ಹಿಂದೂ ಕತ್ರಮೆ ಅಂತ ಒಂದು ಕಲ್ಪಿತ ಒಂದು ಭಯವನ್ನು ಸೃಷ್ಟಿಸಿ ಅದರ ಮೂಲಕ ಏನೋ ಅನೇಕ ಚುನಾವಣೆಗಳನ್ನ ಗೆಲ್ತಾ ಬರ್ತಾ ಇದ್ದಾರೆ. ಅದು ಕೂಡ ಅಲ್ಲಿ ವರ್ಕ್ ಆಗಿಲ್ಲ. ಸೊ ಇದೆಲ್ಲ ಒಟ್ಟಾಗಿ ಏನು ತೋರಿಸ್ತಾ ಇದೆ ಅಂತಂದರೆ, ಜಮ್ಮು ಕಾಶ್ಮೀರ ಜನ 370 ಆರ್ಟಿಕಲ್ ತೆಗೆದಿದ್ದಾಗಲಿ ಅದಾದ ಮೇಲೆ ಆಗಿರೋ ಡೆವಲಪ್ಮೆಂಟ್ಗಳು ಏನಾಯಿತು, ಡೆವಲಪ್ಮೆಂಟ್ಗಳು ಅಂದರೆ ಅಲ್ಲಿ ಅಭಿವೃದ್ಧಿ ಆಗದೇ ಇರೋದು. ಮೋದಿ ಅಥವಾ BJP ಕೊಟ್ಟ ಮಾತನ್ನು, ಯಾಕಂದರೆ ಕಡೆ 5 ವರ್ಷ ನೇರವಾಗಿ ಮೋದಿಯವರ ಆಡಳಿತದಲ್ಲಿತ್ತು ಜಮ್ಮು ಕಾಶ್ಮೀರ. ಬಟ್ ವಾಟ್ ಈಸ್ ದ ಡೆವಲಪ್ಮೆಂಟ್? ಅದು ಈ ರಿಸಲ್ಟಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತದೆ. ಮತ್ತು ಇನ್ನೊಂದು ಹೇಳಿದ್ರಿ, ಇವತ್ತು 60%ಗಿಂತ ಹೆಚ್ಚಿನ ಜನ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಇದು ನಿಜಕ್ಕೂ ಸಂತೋಷ ಪಡಬೇಕಾದಂಥ ವಿಷಯ. ಇದರ ಕ್ರೆಡಿಟ್ BJPಗೆ ಹೋಗಬೇಕು ಅಂತ ಹೇಳಿದ್ರಿ. ಆದರೆ ಇದರ ಕ್ರೆಡಿಟ್ BJPಗೆ ಹೋಗಬೇಕು ಅಂತ ಕೊಡೋದಾಗಿದ್ದರೆ ಕನಿಷ್ಠ BJP ಅವರು ಒಂದು 3 ವರ್ಷ ಮುಂಚೆ ಏನಾದರೂ ಎಲೆಕ್ಷನ್ ನಡೆಸಿದ್ರೆ, ಯಾಕಂದರೆ 2019 370 ಆರ್ಟಿಕಲ್ ವಾರ್ನಿಂಗ್ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ ಪದೇ ವಾರ್ನಿಂಗ್ ಕೊಟ್ಟ ಮೇಲೆ 2019 ತೆಗೆದಿರೋದು 370 5 ವರ್ಷ ಆಗೋಯ್ತು. ಅದಕ್ಕಿಂತ ಮುಂಚೆಯಿಂದನೇ ಅಲ್ಲಿ ಎಲೆಕ್ಷನ್ ನಡೆದಿರಲಿಲ್ಲ. ಸೊ ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಚುನಾಯಿತ ಸರ್ಕಾರಗಳು ಇರಬೇಕು ಅನ್ನೋದ್ರ ಬಗ್ಗೆ ನಿಜಕ್ಕೂ ಕಳಕಳಿ ಇದ್ದಿದ್ರೆ ಕನಿಷ್ಠ 3 ವರ್ಷ ಮುಂಚೆ ಎಲೆಕ್ಷನ್ ಮಾಡಬೇಕಾಗಿತ್ತು. ಸೊ ನಮಗೆ ಗೊತ್ತಿದೆ, ಯಾಕೆಂದರೆ BJP ಮತ್ತು ಮೋದಿಯವರು ಒಕ್ಕೂಟ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಅಷ್ಟು ಗೌರವ ಇಲ್ಲ ಅಂತ ಗೊತ್ತಿದೆ. ನಮ್ಮ ಕರ್ನಾಟಕದ ವಿಷಯದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅಂತ. ಸೊ ಹಾಗಾಗಿ 3 ವರ್ಷದ ಮುಂಚೆ ಎಲೆಕ್ಷನ್ ನಡೆಸಿದ್ದಿದ್ರೆ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗ ಒಂದು ಕ್ರೆಡಿಟ್ ಕೊಡ್ಬೋದಾಗಿತ್ತೇನೋ. ಬಟ್ ಈಗ ಆ ಕ್ರೆಡಿಟ್ ಕೂಡ, ಯಾಕಂದ್ರೆ ನೀವು 3 ವರ್ಷ ಅಥವಾ ಇನ್ನೊಂದು 2 ವರ್ಷ ನಡೆಸದೇ ಇದ್ದು ಚುನಾವಣೆ ಮಾಡಿದ್ದಿದ್ರೆ ಆಗ 70% ಭಾಗವಹಿಸ್ತಿದ್ರೇನೋ.
ಕ್ರೆಡಿಟ್ ಕೊಡೋದ್ರಲ್ಲಿ ಬೇಕಾದ್ರೆ ಇನ್ನೊಂದಿಷ್ಟು ಕಾಶ್ಮೀರ ಜನಕ್ಕೆ ಕೊಡೋಣ ಅಂತ ಅನ್ಸುತ್ತೆ. ಮೂರ್ತಿ ಅವ್ರು ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ. ಹಾಂ, ಜಮ್ಮು ಮತ್ತು ಕಾಶ್ಮೀರ ಎರಡು ಸಪ್ರೇಟ್ ಭಾಗಗಳು. ಚಳಿಗಾಲ ಬಂದರೆ ಇಡೀ ಸರ್ಕಾರನ ಜಮ್ಮುಗೆ ಬರುತ್ತೆ ಕಾಶ್ಮೀರದಿಂದ. ಶ್ರೀನಗರ್ ಕ್ಯಾಪಿಟಲ್ ಸಿಟಿ ಆದರೂ ಅವಾಗ ಜಮ್ಮು ಕ್ಯಾಪಿಟಲ್ ಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಈಗ ಸರ್ಕಾರ ರಚಿಸ್ತಾ ಇರೋ ರೀತಿ ನೋಡ್ತಾ ಇದ್ದರೆ 42 ಕ್ಷೇತ್ರಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಗೆದ್ದಿದೆ. ಅವು ಅಷ್ಟೂ ಕ್ಷೇತ್ರಗಳು ಆಲ್ಮೋಸ್ಟ್ ಕಾಶ್ಮೀರದಲ್ಲಿದ್ದಾವೆ. 6 ಕ್ಷೇತ್ರಗಳಲ್ಲಿ ಗೆದ್ದ ಕಾಂಗ್ರೆಸ್ ಜಮ್ಮುವನ್ನು ರೀಪ್ರೆಸೆಂಟ್ ಮಾಡುತ್ತೆ. ಒಂದು ಜಮ್ಮು ಜನರದ್ದು ಒಂದು ಆಶೋತ್ತರಗಳಿರುತ್ತೆ, ಜಮ್ಮು ಜನರದ ನಿರೀಕ್ಷೆಗಳಿರುತ್ತೆ. ಅವರನ್ನು ರೀಪ್ರೆಸೆಂಟ್ ಮಾಡಬೇಕಾದ್ರೆ ಒಂದು ಪಾರ್ಟಿ ಅಂದರೆ ಈಗ ಕರ್ನಾಟಕದಲ್ಲೂ ನಾವು ಏನಾದರೂ ಯಾವುದಾದ್ರೂ ಒಂದು ಪಾರ್ಟಿ ಗೆದ್ದರೆ ಕೋಸ್ಟಲ್ದಲ್ಲೂ ಗೆಲ್ಲಬೇಕು, ಉತ್ತರ ಕರ್ನಾಟಕದಲ್ಲೂ ಗೆಲ್ಲಬೇಕು, ದಕ್ಷಿಣ ಕನ್ನಡದಲ್ಲೂ ಗೆಲ್ಲಬೇಕು. ಆ ಪಾರ್ಟಿ ರಾಜ್ಯ ನಡೆಸಿದರೆ ಎಲ್ಲರ ಆಶೋತ್ತರಗಳನ್ನು ಈಡೇರಿಸ್ತಾರಂತ ಅನ್ಸುತ್ತೆ. ಈಗ ಜಮ್ಮು ಕಾಶ್ಮೀರದ ನಾವು ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದಾಗ ಸಂಪೂರ್ಣವಾಗಿ ಕಾಶ್ಮೀರ ಕೊಳ್ಳದತ್ತ ಈ ಸರ್ಕಾರ ಇರೋದು ಕಾಣಿಸ್ತಾ ಇದೆ. ಜಮ್ಮುವಿನ ರೀಪ್ರೆಸೆಂಟೇಷನ್ ತುಂಬ ಕಡಿಮೆ ಕಂಡು ಬರ್ತಾ ಇದೆ. ಸರಿ, ಇದು ಜಮ್ಮು ಸಮಸ್ಯೆ ಮಾತ್ರನಾ? ಇದು ಈಗ ಜಮ್ಮು ಕಾಣಿಸ್ತಾ ಇದೆ. ಈಗ ನೋಡಿ, ಅದು ಸ್ಪಷ್ಟವಾಗಿ ಕೇವಲ 6 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಓಕೆ, ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಮೋದಿ ನೇತೃತ್ವದಲ್ಲಿ NDA ಈಗ ಅಧಿಕಾರ ನಡೆಸ್ತಾ ಇದ್ದಾರೆ. ಅಥವಾ ಇದಕ್ಕೆ ಮುಂಚೆ BJP ಇರದೆ ಪೂರ್ಣ ಮೊತ್ತದ ಸರ್ಕಾರ ಇತ್ತು. ತಮಿಳ್ನಾಡಿನ ರೆಪ್ರೆಸೆಂಟೇಷನ್ ಏನು? ಕರ್ನಾಟಕದಲ್ಲಿ 25 ಜನ ಇದ್ದರು. ಅವ್ರು ಏನು ಮಾಡಿದ್ರು? ಅವ್ರು ಯಾವತ್ತೂ ಬಾಯಿ ಬಿಚ್ಚಿಲ್ಲ. ಕರ್ನಾಟಕ ಅವ್ರಿಗೇನೋ ಬಾಯಿಗೆ ಏನು ಬಂದಿತ್ತು ನಮಗೆ ಗೊತ್ತಿಲ್ಲ, ಅವ್ರು ಬಾಯಿ ಬಿಚ್ಚಲಿಲ್ಲ. ಈಗ 17 ಜನ ಇದ್ದಾರೆ. ಅವ್ರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅದರಲ್ಲಿ ಒಂದು 2-3 ಮಂತ್ರಿ ಕೂಡ ಆಗಿದ್ದಾರೆ. ಒಳ್ಳೆಯದು, ಅವ್ರಿಗೆ ಒಳ್ಳೆಯದಾಗಲಿ. ರಾಜ್ಯಕ್ಕೆ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟು ಸರ್ಕಾರದಲ್ಲಿ ನಮ್ಮವ್ರು ಇದ್ದಾರೆ, ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡುವಂತಹ ಒಂದಷ್ಟು ಜನ MP ಗಳು, ಕೆಲವು ಮಂತ್ರಿಗಳು ಇದ್ದಾರೆ ಅಂತ ಹೇಳ್ಕೊಳ್ಳೋಕೆ ಇದೆ. ತಮಿಳ್ನಾಡಲ್ಲಿ ಯಾರಿದ್ದಾರೆ? ತಮಿಳ್ನಾಡಲ್ಲೂ ಒಬ್ಬರನ್ನ ಮಂತ್ರಿ ಮಾಡಿದ್ದಾರೆ. ಕೇರಳದಲ್ಲಿ ಯಾರಿದ್ದಾರೆ? ಅಲ್ಲಿಯೂ ಒಬ್ಬರನ್ನ ಮಂತ್ರಿ ಮಾಡಿದ್ದಾರೆ, ಅದೇ ಥಾಮಸ್ ಅವರು. ಪ್ರಶ್ನೆ ಏನಪ್ಪ ಅಂತಂದರೆ, ಅವರ ಪೊಲಿಟಿಕಲ್ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ಗೋಸ್ಕರ ಯಾರನ್ನ ಮಾಡ್ಕೊಂಡಿದ್ದಾರೆ ಕೂಡ ರೆಪ್ರೆಸೆಂಟೇಷನ್ ದೃಷ್ಟಿಯಿಂದ ಈಗಿನ ನಮ್ಮಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ವ್ಯವಸ್ಥೆಯ ಒಳಗಡೆ, ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದು ಹೀಗೆ ಇರಬೇಕಾದ ಬೇರೆ ವಿಷಯ. ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಇಡೀ ರಾಜ್ಯಗಳ ರೆಪ್ರೆಸೆಂಟೇಷನ್ನೇ ಅಧಿಕಾರದಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಅಂದರೆ ಸದಸ್ಯರೇ ಇಲ್ಲದೆ ಇರತಕ್ಕಂಥದ್ದು ಅದು ಸಹಜವಾಗಿದೆ. ಸೊ ಹಾಗಾಗಿ ಜಮ್ಮುಗೆ ಆ ರೀತಿಯ ನೀವು ಗುರುತಿಸಿದಂಥ ಒಂದು ಸಮಸ್ಯೆ, ಡಿಸ್ಪ್ಯಾರಿಟಿ ಅಥವಾ ಅನ್ಯಾಯ ಏನಿದೆ, ಅದು ಈ ಒಂದು ಲೈನಲ್ಲೇ ಬರುತ್ತದು. ಇಲ್ಲಿ ಒಂದು ಡಿಫ್ರೆನ್ಸ್ ಆಗಿದೆ. ಇಲ್ಲೊಂದು ಪ್ರಾದೇಶಿಕ ಪಕ್ಷ ಆಳ್ತಾ ಇರುತ್ತೆ, ಕೇಂದ್ರದಲ್ಲಿ ಇನ್ನೊಂದು ಪಕ್ಷ ರಾಷ್ಟ್ರೀಯ ಪಕ್ಷ ಅಲ್ಲಿ ಆಳ್ತಾ ಇದ್ದಾಗ ಪ್ರಾದೇಶಿಕ ಪಕ್ಷಕ್ಕೆ ಜನ ಬೆಂಬಲ ಕೊಟ್ಟಾಗ ಅಲ್ಲಿ ಸೆಂಟ್ರಲ್ದಲ್ಲಿ ಬೇರೆ ಪಕ್ಷ ಸಾಧ್ಯತೆಗಳು ಇರೋ ಸಾಧ್ಯತೆ ಇರುತ್ತೆ. ಇದು ಆದರೆ ಜಮ್ಮು ಕಾಶ್ಮೀರದ ಡಿಫ್ರೆಂಟ್ ಸಿಚುವೇಶನಲ್ಲಿದೆ. ತುಂಬ ದಿನಗಳ ನಂತರ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡಿದೆ. ಆರ್ಟಿಕಲ್ 370 ಹೋಗಿದೆ. ಕಾಶ್ಮೀರದ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ, ಕಾಶ್ಮೀರ ಕೊಳ್ಳೋದ ಬಗ್ಗೆ. ಜಮ್ಮುವಿನ ಬಗ್ಗೆ ಅಷ್ಟು ಗಮನ ಯಾರೂ ಹೋಗಲ್ಲ. ಈಗ ರಾಜಕೀಯವಾಗಿಯೂ ಅವರ ರಿಪ್ರೆಸೆಂಟೇಷನ್ ಇನ್ನೂ ಕಡಿಮೆ ಆದರೆ ಸಹಜವಾಗಿ ಜಮ್ಮು ಜನರ ನಿರೀಕ್ಷೆಗಳು ರಾಜಕೀಯವಾಗಿ ಅವ್ರ ರೆಪ್ರೆಸೆಂಟೇಷನ್ ಕಡಿಮೆ ಆಗಿಲ್ಲ. ಆ್ಯಕ್ಚುಲಿ ಈಗ ಜಮ್ಮುಗೆ 43 ಸೀಟ್ಗಳಿದೆ. 43 ಸೀಟ್ಗಳಲ್ಲಿ ಅವರು ಸರ್ಕಾರದಲ್ಲಿ ರೆಪ್ರೆಸೆಂಟೇಷನ್, ಸರ್ಕಾರ ಬರೀ ಕಾಶ್ಮೀರ್ನ ರೆಪ್ರೆಸೆಂಟ್ ಮಾಡಲ್ಲ, ಕಾಶ್ಮೀರ ಭಾಗದವ್ರು ಹೆಚ್ಚಿನ ಜನ ಇರ್ಬೋದು. ಉದಾಹರಣೆಗೆ ಕರ್ನಾಟಕನೇ ತಗೊಳ್ಳೋಣ. ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ 1 ಮಾತ್ರ ಕಾಂಗ್ರೆಸ್ ಗೆದ್ದಿದೆ, ಇನ್ನು 7 BJP ಗೆದ್ದಿದೆ. ಹಾಗಾದರೆ ಸರ್ಕಾರ ದಕ್ಷಿಣ ಕನ್ನಡ ರೆಪ್ರೆಸೆಂಟ್ ಮಾಡಲ್ವಾ? ಹಾಗಾಗಿ ಅದು ಜಮ್ಮು ಕಾಶ್ಮೀರ ಸರ್ಕಾರ ಅಂತಿರೋದ್ರಿಂದ ಈ ಒಂದು ಪರಿಸ್ಥಿತಿ ಒಳಗಡೆ ಜಮ್ಮು ಕಾಶ್ಮೀರದಲ್ಲಿ ಏನು ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ಮಾಡುತ್ತೋ ಆ ಸರ್ಕಾರಕ್ಕೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಅಂದರೆ ಜಮ್ಮುವಿನ ಸಮಸ್ಯೆಗಳನ್ನು ಆ ಸಬ್ಜೆಕ್ಟ್ಗಾಗೆ ಬರ್ತಾ ಇದ್ದೀನಿ. ಇಡೀ ದೇಶದ ಸಮಸ್ಯೆ ಬೇರೆ, ಜಮ್ಮು ಕಾಶ್ಮೀರ ಸಮಸ್ಯೆನೇ ಬೇರೆ. ಯಾಕಂದರೆ ಕಾಶ್ಮೀರ ಅನ್ನೋದು ಮುಸ್ಲಿಂ ಬಾಹುಳ್ಯದ ಭಾಗ, ಜಮ್ಮು ಅನ್ನೋದು ಹಿಂದೂ ಬಾಹುಳ್ಯದ ಭಾವ. ನಮಗೆ ಕರ್ನಾಟಕದಲ್ಲಿ ಅದು ಅನಿಸಲ್ಲ. ನಾವು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಥವಾ ಕೋಸ್ಟಲ್ ಕರ್ನಾಟಕ ಅನ್ಕೋಬೋದು ಹೊರತು ಇಲ್ಲಿ ಎಲ್ಲರೂ ಕನ್ನಡಿಗರೇ ಆಗಿರ್ತಾರೆ. ಬೇರೆ ಬೇರೆ ಭಾಷೆ ಇದು ಬೇರೆ ಸ್ಲ್ಯಾಂಗಲ್ಲಿ ಮಾತಾಡಿರ್ಬೋದು. ಜಮ್ಮು ಕಾಶ್ಮೀರ ಹಾಗೆ ಇಲ್ಲವೇ ಇಲ್ಲ, ಎರಡು ಸಪ್ರೇಟಾಗಿ ಗುರುತಿಸಲ್ಪಡ್ತಾ ಇದ್ದಾವೆ. ಈ ಕಾಶ್ಮೀರದ ಸಮಸ್ಯೆಗಳನ್ನು ಮಾತಾಡಲಿಕ್ಕಾಗಿ ಸಮಸ್ಯೆ ಪ್ರತಿನಿಧಿಗಳಾಗಿ 42 ಜನ ಸದಸ್ಯರಲ್ಲಿ ರೀಪ್ರೆಸೆಂಟ್ ಮಾಡ್ತಾರೆ ಸರ್ಕಾರದಲ್ಲಿ. ಜಮ್ಮುವಿನಿಂದ ಕಾಂಗ್ರೆಸ್ಸಲ್ಲಿ ಸರ್ಕಾರದ ಜೊತೆ ಸೇರಿದರೆ ಕೇವಲ 6 ಜನ. ಇದು ಒಂದು ರೀತಿಯ ಇಂಬ್ಯಾಲೆನ್ಸಿಗೆ ಕಾರಣ ಆಗುತ್ತೆ. ಯಾಕಂದರೆ ಯಾವ ಪಾರ್ಟಿನೂ ಒಂದು ಕಡೆಯಿಂದ ಬಂದು ಮೆಜಾರಿಟಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ. ಯಾರಾದರೂ ಇನ್ನೊಂದು ಪಾರ್ಟಿ ಜೊತೆ, ಯಾಕಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಜಮ್ಮುವಲ್ಲಿ ಸೀಟ್ ತೊಗೊಳ್ತಾ ಇಲ್ಲ, BJP ಕಾಶ್ಮೀರದಲ್ಲಿ ತೊಗೊಳ್ತಾ ಇಲ್ಲ, ಕಾಂಗ್ರೆಸ್ ಎರಡೂ ಕಡೆ ಅಷ್ಟಕ್ಕಷ್ಟ ಆಟಕೊಂಡು ಲೆಕ್ಕಕ್ಕೆಲ್ಲ ಆಗಿದೆ. ತುಂಬ ಡಿಫ್ರೆಂಟ್ ಸಿಚುವೇಶನ್ ಇದೆ ಜಮ್ಮು ಕಾಶ್ಮೀರದಲ್ಲಿ. ಅದು ನಿಜ. ಆದರೆ ಇದನ್ನು ಒಂದು ಆಪರ್ಚುನಿಟಿಯಾಗಿ ನೋಡಬೇಕು. ಯಾರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅವರು. ಯಾಕೆ ಅಂತಂದರೆ ಈಗ ಜಮ್ಮು ಕಾಶ್ಮೀರ ಎರಡೂ ಸೇರಿ ಇದು ಒಂದು ಸರ್ಕಾರ ಅಂತಾಗಿರೋದ್ರಿಂದ ರಾಜ್ಯದ ಪ್ರತಿಯೊಂದು ಭಾಗವನ್ನು ಸಮಾನವಾಗಿ ಅಲ್ಲಿ ಏನು ಸಮಸ್ಯೆ ಇರುತ್ತೋ ಯಾವುದಾದ್ರು ಒಂದು ಭಾಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅಂತಂದರೆ ಕೊಟ್ಟು ಆಡಳಿತ ಮಾಡೋದ್ರ ಮೂಲಕ ಇದನ್ನು ತೋರಿಸ್ಬೇಕಾಗ್ತದೆ. ಮತ್ತು
ಜಮ್ಮುವಿನ ಕಡೆಯಿಂದ ಸರ್ಕಾರದೊಳಗಡೆ ಯಾರೂ ಇರಲ್ಲ ಅಂತಾದಾಗ ನಮ್ಮ ಒಂದು ಸಂವಿಧಾನದೊಳಗಡೆ ವ್ಯವಸ್ಥೆ ಇದೆ. ಹಲವಾರು ಸಮಿತಿಗಳು ಮಾಡ್ತಾರೆ. ಆ ಸಮಿತಿಗಳಲ್ಲಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಆ ಸಮಿತಿಗಳಲ್ಲಿ ಹಾಕ್ಕೊಂಡು ಸಮಿತಿಗಳಿಗೆ ಅಧ್ಯಕ್ಷರನ್ನು ಮಾಡಿ ಆ ಒಂದು ರೆಪ್ರೆಸೆಂಟೇಷನನ್ನು ಕೊಡುವಂಥ ವ್ಯವಸ್ಥೆಗಳು ಇದೆ. ಆ ರೀತಿಯ ಕೆಲವು ವ್ಯವಸ್ಥೆಗಳು ಮಾಡಿಕೊಂಡು ನಮ್ಮ ಸರ್ಕಾರದೊಳಗಡೆ ಜಮ್ಮುವಿನ ರೆಪ್ರೆಸೆಂಟ್ ಮಾಡೋರು ತುಂಬ ಕಡಿಮೆ ಇದ್ದರೂ ಕೂಡ ನಾವು ಜಮ್ಮುವಿಗೆ ಏನು ಪ್ರಶಸ್ತಿ ಕೊಡಬೇಕೋ ಅದನ್ನು ಕೊಟ್ಟಿದ್ದೀವಿ ಅಂತ ತೋರಿಸಿಕೊಳ್ಳುವ ಆ ರೀತಿ ಆಡಳಿತ ನಡೆಸುವ ಅವಕಾಶ ಒಂದು ಸೃಷ್ಟಿಯಾಗಿದೆ. ಈಗ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೇಲಿದೆ, ಮುಖ್ಯವಾಗಿ ಕಾಂಗ್ರೆಸ್ ಮೇಲಿದೆ. ಯಾಕಂದರೆ ಆ ಜಮ್ಮುವಿಗೆ ಅನಾಥ ಪ್ರಜ್ಞೆ ಬರದೇ ಈಗ ನೋಡ್ಕೋಬೇಕಾದ ಜವಾಬ್ದಾರಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮೇಲಿದೆ ಅನ್ಬೋದು. ಅಂತಿಮವಾಗಿ ಈಗ ಕಾಶ್ಮೀರದಲ್ಲಿ 89 ಒಟ್ಟು 90 ಸ್ಥಾನಗಳಲ್ಲಿ 89 ಸ್ಥಾನಗಳಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. 41 ಸ್ಥಾನಗಳಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಗೆಲುವನ್ನು ದಾಖಲಿಸಿದೆ. 29 ಕ್ಷೇತ್ರಗಳಲ್ಲಿ BJP ಗೆಲುವನ್ನು ದಾಖಲಿಸಿದೆ. ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ, PDP 3 ಕ್ಷೇತ್ರಗಳಲ್ಲಿ. ಆಮ್ ಆದ್ಮಿ ಪಾರ್ಟಿ ಕಾಶ್ಮೀರದಲ್ಲಿ 1 ಸ್ಥಾನವನ್ನು ಗೆಲ್ಲುವ ಮೂಲಕ ತನ್ನ ಖಾತೆಯನ್ನು ಪ್ರಾರಂಭಿಸಿದೆ. ಕಮ್ಯುನಿಸ್ಟ್ ಪಾರ್ಟಿ 1 ಗೆದ್ದಿದೆ. ಇಂಡಿಪೆಂಡೆಂಟ್ 7 ಜನ ಗೆದ್ದಿದ್ದಾರೆ. ಇನ್ನು ಒಂದೇ ಒಂದು ಕ್ಷೇತ್ರದ ಫಲಿತಾಂಶ ಬರೋದು ಬಾಕಿ ಇದೆ. ಅಂದರೆ ಸ್ಪಷ್ಟವಾಗಿ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಸರ್ಕಾರ ರಚಿಸುವುದು. 5 ಜನ MLAಗಳನ್ನು ನೇಮಿಸಿದ್ರು ಸಹಿತ, ಲೆಫ್ಟಿನೆಂಟ್ ಗವರ್ನರ್ ಅವರು ನೇಮಿಸಿದ್ರು ಸಹಿತ ಇವರು ಸರ್ಕಾರ ರಚಿಸಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಯಾಕಂದರೆ ಇನ್ನು 1 ಸೀಟ್ ಬರೋದು ಬಾಕಿ ಇದೆ. ಆ 1 ಸೀಟ್ಗಳಲ್ಲೂ ನ್ಯಾಷನಲ್ ಕಾನ್ಫರೆನ್ಸ್ ಮುನ್ನಡೆ ಸಾಧಿಸ್ತಾ ಇದೆ. ಈಗಾಗಲೇ ನ್ಯಾಷನಲ್ ಕಾನ್ಫರೆನ್ಸ್ನ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅವರು ಅವರ ಮಗ ಒಮರ್ ಅಬ್ದುಲ್ಲಾ ಮತ್ತೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬರ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಬಟ್ ಅಂತಿಮವಾಗಿ ಅವರ ಶಾಸಕಾಂಗದ ಸಭೆ, ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಇಬ್ಬರು 2 ಪಕ್ಷದ ಶಾಸಕಾಂಗ ಸಭೆ ಸೇರಿ ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡಬೇಕಾಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ದೊರೆತಂಗಾಗಿದೆ. ಈಗ ಅಲ್ಲಿ BJPಗೆ ಸ್ಪಷ್ಟವಾದ ಹಿನ್ನಡೆ ಆಗಿದೆ. ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂಥ ಲಾಭ ಆಗದೆ ಇದ್ದರೂ ಸಹಿತ ಅವರದೇ ಅಲಯನ್ಸ್ ಇರುವಂಥ ಪಾರ್ಟಿ ಜೊತೆ ಅವರು ಅಲ್ಲಿ ಸರ್ಕಾರ ರಚಿಸ್ತಾ ಇದ್ದಾರೆ. ಆದರೆ ಹರಿಯಾಣದಲ್ಲಿ ಇನ್ನೂ 67 ಕ್ಷೇತ್ರಗಳಲ್ಲಿ ಮಾತ್ರ ಫಲಿತಾಂಶ ಆಗಿದೆ. ಈಗ 5 ಗಂಟೆ 20 ನಿಮಿಷ ಆಗಲಿಕ್ಕೆ ಬಂತು. ಇನ್ನೂ 67 ಕ್ಷೇತ್ರಗಳಲ್ಲಿ ಮಾತ್ರ ಫಲಿತಾಂಶ ಪ್ರಕಟವಾಗಿದೆ. 3 ಕ್ಷೇತ್ರಗಳಲ್ಲಿ ಪಕ್ಷೇತರರಾದರೆ 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, 34 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ. ಇನ್ನೂ 23 ಕ್ಷೇತ್ರಗಳಲ್ಲಿ ಚುನಾವಣೆ ಫಲಿತಾಂಶ ಬರಬೇಕಾಗಿದೆ. ಅಂದರೆ ಇನ್ನೂ ಆ ಗೊಂದಲ ಹಾಗೇ ಇದೆ. ಮುನ್ನಡೆಯಲ್ಲಿ BJP ಇದೆ. ಅದೇ ಮುನ್ನಡೆಯನ್ನು ಕಾಯ್ದುಕೊಂಡ್ರೆ ಅವರು ಮತ್ತೆ 3ನೇ ಬಾರಿ ಸರ್ಕಾರ ರಚಿಸ್ತಾರೆ. ಮೋದಿಯವರು ಹೆಂಗೆ ಕೇಂದ್ರದಲ್ಲಿ 3ನೇ ಬಾರಿ ಸರ್ಕಾರ ರಚಿಸಿದ್ರು, ಅಲ್ಲಿಯೂ ಹರಿಯಾಣದಲ್ಲೂ 3ನೇ ಬಾರಿ ಸರ್ಕಾರ ರಚಿಸ್ತಾರೆ. ಇದೇನಾರ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅನಿಸುತ್ತೆ. ಕೊನೆಯ ಮಾತುಗಳು ಮೂರ್ತಿಯವರೇ. ಅಂದರೆ ಇದು ನೋಡಿದ್ರೆ ಫಿಕ್ಸೆಡ್ ಗೇಮ್ ಥರನೇ ಇದೆ ಚುನಾವಣೆ. ಅದೇ ನಾನು ಹೇಳಿದ್ನಲ್ಲ ಆಗಲೇ FD ಥರದಲ್ಲಿ 36-49 ಫಿಕ್ಸ್ ಆಗಿದೆ. ಅದೇನು ಮೇಲಕ್ಕೆ ಹೋಗ್ತಾ ಇಲ್ಲ, ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಬರುತ್ತೆ, ಹೀಗೆ ನಡ್ಕೊಂಡು ಬಂದಿದೆ. ಸೊ ಹಾಗಾಗಿ ಅದರಲ್ಲಿ ಏನು ಭಾಳ ವ್ಯತ್ಯಾಸ ಆಗೋ ಲಕ್ಷಣಗಳಿಲ್ಲ. ಅದು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಏನು ಹೇಳಿದ್ರಿ, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ವೋಟ್ ಶೇರ್ಗೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ವೋಟ್ ಶೇರು ಎಲ್ಲ ಪಾರ್ಟಿಗಳಿಗಿಂತ BJPಗೆ ಜಾಸ್ತಿ. ಓವರಾಲ್ 25.64% ವೋಟ್ ಶೇರ್ ಇದೆ. ಅವ್ರಿಗೆ ಸೀಟ್ ಬಂದಿರೋದು 29. ಈಗ ಹೆಚ್ಚು ಸೀಟ್ ತೊಗೊಂಡಿರ್ತಕ್ಕಂಥ ಅಕಾರ್ಡಿಂಗ್ ಟು ಏನು ಎಲೆಕ್ಷನ್ ಕಮಿಷನ್ನ ಡೇಟಾ ಈಗ ಕೊಟ್ಟಿರೋದು, ಅವರನ್ನು ಮತ್ತೆ ಸರಿ ಮಾಡ್ಬೋದು. ಅವರ ಆ ಥರದಂಥ ದುರಭ್ಯಾಸ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಯಾವಾಗೋ ಅದು ಏರುಪೇರು ಮಾಡಿಬಿಡ್ತಾರೆ ದೊಡ್ಡದಾಗಿ. ಸೊ ಈಗಿನ ಲೆಕ್ಕಾಚಾರಗಳ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚು ಸೀಟ್ ತೊಗೊಂಡಿರ್ತಕ್ಕಂಥ 41 ಸೀಟ್ ತೊಗೊಂಡಿರ್ತಕ್ಕಂಥ ಪಾರ್ಟಿಗೆ BJPಗಿಂತ ಕಡಿಮೆ ಓಟ್ ಬಂದಿದೆ. 23.4% ಇದೆ ಅವ್ರದ್ದು. ಅದು 41 ಸೀಟ್ ತೊಗೊಂಡಿದೆ. ಕಾಂಗ್ರೆಸ್ ಪಾರ್ಟಿ 6 ಸೀಟ್ ತೊಗೊಂಡಿದ್ರು ಕೂಡ ಅವ್ರಿಗೆ ನಿಯರ್ಲಿ 12% ಓಟ್ ಇದೆ. 12% ಓಟ್ ಇದೆ. ಸೊ ಹೀಗೆ ಆ ವೋಟ್ ಶೇರು ಮತ್ತು ಸೀಟ್ ಶೇರ್ಗಳಲ್ಲಿ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಹಂಗೆ ಅದು ಟ್ರಾನ್ಸ್ಲೇಟ್ ಆಗಿಲ್ಲ. ಸಾಮಾನ್ಯವಾಗಿ ಆಗಲ್ಲ, ಬಟ್ ಇದಿನ್ನೂ ಭಾಳ ಡಿಸ್ಪ್ಯಾರಿಟಿ ಭಾಳ ಎದ್ದು ಕಾಣ್ತಾ ಇದೆ. ಸೊ ಹೀಗಿದೆ. ಓವರಾಲ್ ನಾವು ಪೂರ್ತಿ ಪಿಕ್ಚರ್ ಬರಬೇಕು, ಡೇಟಾ ಅನಾಲಿಸಿಸ್ ಆಗಬೇಕು. ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು, ಇಂಡಿಪೆಂಡೆಂಟ್ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ಗಳು ಇದನ್ನು ಅನಲೈಸ್ ಮಾಡಬೇಕು, ಎಲ್ಲೆಲ್ಲಿ ಏನೇನಾಯಿತು ಹೇಗೆ ಅಂತ. ಇದೆಲ್ಲ ನಾವು ಅರ್ಥ ಮಾಡಿಕೊಂಡೇ ನಾವು ಮುಂದಿನ ಒಂದು ಸ್ಪಷ್ಟವಾದ ತಿಳುವಳಿಕೆಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ 1-2 ದಿನ ಬೇಕಾಗತ್ತೆ ಅನ್ಸುತ್ತೆ. ಆ ಎಲ್ಲ ಡಾಟಾಗಳನ್ನ ಇಟ್ಕೊಂಡು ಇನ್ನೊಮ್ಮೆ ನಾವು ಚರ್ಚೆ ಮಾಡೋಣ. ಬಟ್ ಈ ಚುನಾವಣೆಯಿಂದ ನಾವು ಏನು ತಗೋಬೋದು ಅಂತ ಅನ್ಸುತ್ತೆ? ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನು ದೇಶದ ರಾಜಕೀಯದಲ್ಲಿ ಬದಲಾವಣೆಗೆ ಸಾಧ್ಯತೆ? ನನಗೆ ಭರವಸೆ ಅಂತ ಕಾಣುವುದು ವಿನೇಶಾ ಪೋಗಟ್ನ ಗೆಲುವು. ವಿನೇಶಾ ಪೋಗಟ್ಟು ಒಬ್ಬ ಕ್ರೀಡಾಪಟು, ಒಂದು ಹೆಣ್ಣುಮಗಳು. ಆಕೆಗೆ ಅನ್ಯಾಯ ಆಯಿತು. ಆಕೆಗೆ ಮತ್ತು ಆಕೆ ಜೊತೆಗಿದ್ದಂಥ ಬಹಳಷ್ಟು ಜನ ಸಹ ಕ್ರೀಡಾಪಟುಗಳಿಗೆ ಅನ್ಯಾಯ ಆಯಿತು. ಇಡೀ ದೇಶ ಅದನ್ನು ಕಣ್ಣಾರೆ ಕಾಣ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತಲೆ ತಗ್ಗಿಸುವಂಥ ಘಟನೆಗಳು ನಡೆದಿದ್ವು.
ಇದೆಲ್ಲ ಆದಾಗ್ಯೂ ಕೂಡ ಅವರು ಫೈಟ್ ಮಾಡಿದ್ರು, ಭಾಳ ಗೌರವಯುತವಾಗಿ ಫೈಟ್ ಮಾಡಿ ಬೀದಿಯಲ್ಲಿ ಕೊನೆಯಲ್ಲಿ ಮೊನ್ನೆ ನಡೆದಂಥ ಒಲಿಂಪಿಕ್ಸಲ್ಲಿ ಆ 100 ಗ್ರಾಮ್ ರಾಜಕೀಯದಲ್ಲಿ ಆಕೆಗೆ ಚಿನ್ನ ಮಿಸ್ ಆಯಿತು. ಅದೆಂಥ ಫೆರೋಷಿಯಸ್ ಆಗಿ ಫೈಟ್ ಮಾಡಿದ್ರು ಅಂತಂದರೆ ಅದನ್ನು ಪದೇ ಆ ಕುಸ್ತಿನ ನೋಡಬೇಕು ಅಂತ ಅನಿಸುತ್ತೆ. ಅಷ್ಟು ರೀತಿಯಲ್ಲಿ ಫೈಟ್ ಮಾಡೋದು ನಮ್ಮ ಎಲ್ಲರ ಹೆಮ್ಮೆಯ ಹೆಣ್ಮಗಳಾಕೆ. ಆಕೆಯನ್ನು ಇವರು ಟ್ರೋಲ್ ಮಾಡಿದ್ರು. ಈ ದುಷ್ಟಶಕ್ತಿಗಳು, ಟ್ರೋಲ್ ಪಡೆಗಳು ಕಟ್ಕೊಂಡು ರಾಜಕೀಯ ಮಾಡ್ತಾ ಇರ್ತಕ್ಕಂಥ ದುಷ್ಟಶಕ್ತಿಗಳೇ ಯಾವಿದ್ದಾವೆ. ಆಕೆನ ಟ್ರೋಲ್ ಮಾಡಿದ್ರು, ಆ್ಯಂಟಿ ನ್ಯಾಷನಲ್ ಅಂದರು, ಇನ್ನೂ ಏನೆಲ್ಲ ಮಾಡಿದ್ರು. ಆಕೆನ ಸೋಲಿಸ್ಲಿಕ್ಕೆ ಏನೆಲ್ಲ ಮಾಡಿರ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ಬಲ್ಲೆ. ಈಕೆ ಮಾತ್ರ ಅಸೆಂಬ್ಲಿಗೆ ಬರಬಾರ್ದು, ರಾಜಕೀಯದಲ್ಲಿಕ್ಕೆ ಶೈನ್ ಆಗಬಾರ್ದು, ಇಂಥವ್ರು ಬರಬಾರ್ದು ಅವ್ರಿಗೆ. ಯಾಕೆಂದರೆ ಇವೆಲ್ಲ ಸಾತ್ವಿಕ ದನಿಗಳು, ಜನಪರವಾದ ಜನರಿಗೆ ರಾಜಕೀಯದವರಲ್ಲ, ರಾಜಕೀಯ ಮಾಡ್ಕೊಂಡು ಬದುಕಬೇಕು ಅಂತ ಅಂದವರಲ್ಲ. ಆ ರಾಜಕೀಯ ಮಾಡಲಿಕ್ಕೆ ಒಂದು ವರ್ಗ ಹುಟ್ಟುಬಿಟ್ಟಿದೆಯಲ್ಲ ದೇಶ ಉದ್ಧಾರ ಮಾಡಲಿಕ್ಕೆ, ಅಂಥ ವರ್ಗ ಅಲ್ಲ ಇದು ಜನಸಾಮಾನ್ಯರ ದನಿ, ಇದು ಸಾಮಾನ್ಯ ಒಬ್ಬ ಹೆಣ್ಣುಮಗಳ ದನಿ, ನಮ್ಮೆಲ್ಲರ ದನಿ, ನಮ್ಮೆಲ್ಲರ ಭರವಸೆ. ಅಂಥ ಹೆಣ್ಣುಮಗಳು ರಾಜಕೀಯದಲ್ಲಿ ಬಂದು ಅವಳು ಗೆದ್ದು ಬಂದಿದ್ದು ಪ್ರಥಮ ಬಾರಿಗೆ ನನಗೆ ದೊಡ್ಡ ಭರವಸೆ ಥರ ಕಾಣುತ್ತೆ. ಗುಜರಾತಲ್ಲಿ ಹೇಗೆ ಜಿಗ್ನೇಶ್ ಮೇವಾನಿ ಒಂದು ಚಳುವಳಿಯಲ್ಲಿ ಮೂಲಕ ಬಂದರು, ಅದೇ ರೀತಿ ನಮಗೆ IAS ಆಫೀಸರ್ ಆಗಿದ್ದಂಥ ಸೆಂದಿಲ್ ಅವರು ತಮಿಳ್ನಾಡಿನಿಂದ MP ಆಗಿ ಹೇಗೆ ಬಂದರು. ಈಗ ಅಲ್ಲಲ್ಲಿ ನಮಗೆ ಈ ಭರವಸೆಗಳೇನು ಕಾಣ್ತಾವಲ್ಲ, ಈ ಡೆಮಾಕ್ರಸಿ ಬಗ್ಗೆ ಹೆಚ್ಚು ಭರವಸೆ ಇಟ್ಕೊಳ್ಳಿಕ್ಕೆ ನನಗೆ ವಿನೇಶ ಫೋಗಟ್ ಅವರ ಗೆಲುವು, ಅವ್ರು ಅಫ್ಕೋರ್ಸ್ 6,000 ಓಟಿಂದ ಗೆದ್ದಿದ್ದಾರೆ, ಅದು ನನಗೆ ದೊಡ್ಡ ಏನು ಸಂತೋಷದ, ನಿಜವಾಗ್ಲೂ ಖುಷಿ ಪಡುವಂಥ ವಿಷಯನ ಅನಿಸುತ್ತೆ. ವಿನಿಶಾ ಫೋಗಟ್ ಏನು ಸಾಕ್ಷಿ ಪ್ರಜ್ಞೆ ಆಗಿದ್ದರು, ಭಾರತೀಯ ಮಹಿಳಾ ಕ್ರೀಡಾಪಟುಗಳ ಪರವಾಗಿ ಹೋರಾಟಕ್ಕೆ ನಿಂತು ಒಲಿಂಪಿಕ್ಸ್ನಲ್ಲಿ ರೂಲ್ಸ್ಗಳ ಪ್ರಕಾರ ಪದಕ ಕಳೆದುಕೊಂಡಿದ್ದ ವಿನಿಶಾ ಫೋಗಟ್ ಗೆಲುವು ನಿಜವಾಗ್ಲೂ ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತೆ ಅನಿಸುತ್ತೆ. ಅದ್ರ ಜೊತೆಗೆ ಮುಂಬರುವ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ಮೇಲೆ ಬಸವರಾಜ್ ಇದು ಏನು ಇಂಪ್ಯಾಕ್ಟ್ ಬೀರ್ಬೋದು ಅನಿಸುತ್ತೆ? ಕಾಂಗ್ರೆಸ್ ತನ್ನ ಬಾರ್ಗೇನಿಂಗ್ ಕೆಪಾಸಿಟಿಯನ್ನು ಕಡಿಮೆ ಕಳ್ಕೊಳ್ತಾ ಹರಿಯಾಣ ಎಲೆಕ್ಷನ್ ಸೋಲೋ ಮೂಲಕ ಮಹಾರಾಷ್ಟ್ರ ಎಲೆಕ್ಷನಲ್ಲಿ, ಅಥವಾ ಹರಿಯಾಣ ಎಲೆಕ್ಷನ್ ಮಹಾರಾಷ್ಟ್ರ ಎಲೆಕ್ಷನ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದಾ? BJPಯಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ಬೋದಾ? ಯಾಕಂದರೆ ಈ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ BJP ಸೋಲತ್ತೆ. ಇಲ್ಲಿ ಒಂದು ಭರವಸೆ ಬಗ್ಗೆ ಕೇಳಿದ್ರಿ, ನನಗನ್ಸುವಂಥದ್ದು ಇನ್ನೊಂದು ಭರವಸೆ ಜನ. ಯಾಕೆ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಷ್ಟೆಲ್ಲ ಇದ್ದರೂ ಕೂಡ 60% ಜಾಸ್ತಿ ಜನ ಬಂದು ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಅದೊಂದು ಭರವಸೆ. ಹರಿಯಾಣ ವಿಷಯದಲ್ಲೂ ನಂಗೆ ಭರವಸೆ ಅಂತಲೇ ಅನಿಸುತ್ತೆ. ಯಾಕೆ ಅಂತಂದರೆ BJPಯ ಅಷ್ಟೊಂದು ದೊಡ್ಡ ಬಲ, ಅಧಿಕಾರದ ಬಲ, ಹಣದ ಬಲ, ಮತ್ತು ಮೀಡಿಯಾಗಳ ಬಲ, ಎಲೆಕ್ಷನ್ ಕಮಿಷನ್ನ ಬಲ. ಈ ಕಡೆಗೆ ಕಾಂಗ್ರೆಸ್ಸು ಅಂಥ ಆಪರ್ಚುನಿಟಿನೂ ಬಳಸ್ಕೊಳ್ಳದೆ ಮಾಡಬೇಕಾದ ಕೆಲಸನೂ ಮಾಡದೇ ಇದ್ದಾಗಲೂ ಕೂಡ BJP ಅಷ್ಟೇ ವೋಟ್ ಶೇರ್ ಕೊಟ್ಟು 36 ಸೀಟು ಗೆಲ್ಲಿಸಿದಾರಲ್ಲ. ಸೊ ಜನರ ಮೇಲೆ ನಾವು ಭರವಸೆ ಇಡಬೇಕು. ಇಲ್ಲೂ ಕೂಡ ಈ ಚುನಾವಣೆಯಲ್ಲೂ ಜನರ ಭರವಸೆ. ಲೋಕಸಭೆ ಚುನಾವಣೆಯಲ್ಲಿ ನೋಡಿದ್ದೀವಿ ಅದನ್ನು. ಇನ್ನು ಮಹಾರಾಷ್ಟ್ರ ಇದಕ್ಕೆ ಬರೋದಾದರೆ, ಮಹಾರಾಷ್ಟ್ರದಲ್ಲಿ ಈಗಿರೋ ಸನ್ನಿವೇಶಗಳು, ಸಮೀಕ್ಷೆಗಳೆಲ್ಲದರ ಪ್ರಕಾರನೂ BJPಯಲ್ಲಿ ಸೋಲುತ್ತೆ, BJP ಮತ್ತು ಅಲಯನ್ಸ್ ಸೋಲುತ್ತೆ ಅಂತ ಇದೆ. ಸೋಲುತ್ತೆ ಅನ್ನೋದು ಅಲ್ಲಿ ಸೋಲುವ ಸೂಚನೆಗಳಿರೋ ಕಾರಣಕ್ಕೇ ಅವರು ಚುನಾವಣೆನ ಒಟ್ಟಿಗೆ ನಡೆಸಬೇಕಾಗಿತ್ತು 4 ರಾಜ್ಯದನ್ನ. ಯಾಕೆಂದರೆ ಇಡೀ ದೇಶದ ಚುನಾವಣೆ ಒಟ್ಟಿಗೆ ನಡೆಸಬೇಕು ಅಂತ ಇರೋರಿಗೆ, ಮತ್ತು ಹೋದ ವರ್ಷ ಮಧ್ಯಪ್ರದೇಶ, ರಾಜಸ್ಥಾನ 4 ರಾಜ್ಯ ಚುನಾವಣೆ ಒಟ್ಟಿಗೆ ನಡೆಸಿದರು. ಅಂಥದ್ರಲ್ಲಿ ಅದರಲ್ಲಿ 3 ರಾಜ್ಯಗಳು ಸ್ವಲ್ಪ ದೊಡ್ಡ ರಾಜ್ಯಗಳೇ ಆಗಿದೆ. ಅದರಲ್ಲೂ ಮಧ್ಯಪ್ರದೇಶ, ರಾಜಸ್ಥಾನ ದೊಡ್ಡ ರಾಜ್ಯಗಳು, ತೆಲಂಗಾಣನೂ ಹೆಚ್ಚು ಕಡಿಮೆ ದೊಡ್ಡ ರಾಜ್ಯನೇ ಆಗಿತ್ತು. ಇಲ್ಲಿ ನೋಡಿದ್ರೆ ಮಹಾರಾಷ್ಟ್ರ ಬಿಟ್ಟರೆ ಉಳಿದೆಲ್ಲವೂ ಸಣ್ಣ 90 ಸೀಟು, ಇಲ್ಲೂ 90 ಸೀಟು, ಜಾರ್ಖಂಡಲ್ಲೂ ಹೆಚ್ಚು ಕಡಿಮೆ ಆ ರೇಂಜಲ್ಲೇ ಬರ್ತದೆ. ಸೊ ನಡೆಸೋ ದೊಡ್ಡ ವಿಷಯ ಆಗಿರಲಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಸೋಲುವ ಸೂಚನೆಗಳಿದ್ದದ್ದಕ್ಕೇ ಅವರು ಚುನಾವಣೆಯನ್ನು ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಸೊ ಆದರೆ ಕಾಂಗ್ರೆಸ್ಸು ಅಂದರೆ BJPಯವರು ಚುನಾವಣೆ ಗೆಲ್ಲಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಅವ್ರಿಗೆ ತುಂಬ ದೊಡ್ಡ ಹಣಬಲ, ಜನಬಲ, ನೆಟ್ವರ್ಕ್ ಪ್ರತಿಯೊಂದು ಎಲ್ಲ ಕಂಪ್ಲೀಟ್ಲಿ ಎಕ್ವಿಪ್ಡ್. ಆದರೆ ಕಾಂಗ್ರೆಸ್ಸು ಇಂಥ ಸ್ಥಿತಿಲಿ ತುಂಬ ಡಿಫ್ರೆಂಟಾಗಿ, ತುಂಬ ಕ್ರಿಯೇಟಿವ್ ಆಗಿ, ಇನೋವೇಟಿವ್ ಆಗಿ ಜನಗಳನ್ನ ತಲುಪೋದು ಹೇಗೆ, ಜನಗಳ ಅರ್ಥ ಮಾಡಿಸೋದು ಹೇಗೆ, ಇನೋವೇಟಿವ್ ದಾರಿಗಳನ್ನ ಹುಡುಕಬೇಕು. ಆದರೆ ಕಾಂಗ್ರೆಸ್ಸು ಕೈಯಾರೆ ಇರೋ ಗೆಲುವುಗಳನ್ನು ತುಂಬ ಈಸಿಯಾಗಿ ಕಳ್ಕೊಂಡು ಅದರಲ್ಲಿ ಎಕ್ಸ್ಪರ್ಟೈಸ್ ಆಗಿರೋಂಗಿದೆ. ಈಗಲಾದರೂ, ಯಾಕೆಂದರೆ ಚುನಾವಣಾ ರಾಜಕಾರಣ ಅಂತಕ್ಕಂಥದ್ದು ಪ್ರತಿ ಕ್ಷಣನೂ ಬುದ್ಧಿ ಕಲಿಯಬೇಕಾಗಿರೋ, ಕಲ್ತ್ಕೋಬೇಕಾಗಿರೋ, ಮುಂದೆ ಹೆಜ್ಜೆ ಇಡಬೇಕಾಗಿರೋ, ನಿಂತ್ಕೊಳ್ಳದೆ ರೆಸ್ಟ್ ತೊಗೊಳ್ಳದೆ ಕೆಲಸ ಮಾಡಬೇಕಾಗಿರೋ ಒಂದಿದು. ಈ ಮಹಾರಾಷ್ಟ್ರ ಚುನಾವಣೆಗೆ ಕಾಂಗ್ರೆಸ್ಸು ಇಲ್ಲಿಂದ ಬುದ್ಧಿ ಕಲಿತು ಕೆಲಸ ಮಾಡಿದ್ರೆ ಅವಕಾಶ ಇದೆ. ಇಲ್ಲ ಅಂತಂದರೆ ಹರಿಯಾಣದಲ್ಲಿ ಏನಾಯಿತು ಅದಲ್ಲೂ ರಿಪೀಟ್ ಆದರೆ ಆಶ್ಚರ್ಯ ಏನಿಲ್ಲ. ಇನ್ನೊಂದು ವಿಷಯ, ಕೊನೆಯ 30 ಸೆಕೆಂಡ್ಗಳು ಮಾತ್ರ ಮೂರ್ತಿಯವರೇ. ಇನ್ನೊಂದು ಈಗ ಹರಿಯಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಬ್ಸರ್ವೇಷನ್ ಮಾಡ್ಬೋದು ಅನಿಸುತ್ತೆ. ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಏನು ಅಲಯನ್ಸ್ ಏರ್ಪಡಬೇಕಾಗಿತ್ತು, ಇವರು ಕಾಂಗ್ರೆಸ್ ಭಾಳ ಅಡಮೆಂಟ್ ಆಗಿತ್ತು ಅಂತ ಇವರು ಹೇಳ್ತಾರೆ. ಅವ್ರು ಭಾಳ ಸೀಟ್ ಕೇಳಿದ್ರು ಅಂತ ಇವರು. ಎನಿವೆ ಅದೇನೇ ಆದರೂ ಕೂಡ ಆಮ್ ಆದ್ಮಿ ಪಾರ್ಟಿ 1.79% ಓಟ್ ತೊಗೊಂಡಿದೆ ಈಗಿನ ಇದರಲ್ಲಿ. ಒಂದು ಎರಡನೇದು
ಬಿ ಎಸ್ ಪಿ ಪಾರ್ಟಿ 1.82% ತೊಗೊಂಡಿದೆ. ಅದು ಅಲಯನ್ಸ್ ಸಾಧ್ಯತೆ ಇತ್ತಾ, ಮಾಯಾವತಿ ಎಂಥ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ ಇವ್ರ ಕೈಯಲ್ಲಿ, ED IT CBI ಕೈಯಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೆಂಗೂ ಚರ್ಚೆಗಳಿದ್ದಾವೆ. ಸೊ ಅದೆಲ್ಲ ಏನಿತ್ತು ಗೊತ್ತಿಲ್ಲ. ಬಟ್ ಇವೆಲ್ಲವೂ ಕೂಡ ಸಿಮಿಲರ್ ಆದಂಥ ಐಡಿಯಾಲಜಿ ಇಟ್ಕೊಂಡು ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಅವರು ಸಮಾಜವಾದಿ ಪಕ್ಷಕ್ಕೆ ಸೀಟ್ ಕೊಡಲಾರ್ದೆ ಅಡಮೆಂಟಾಗಿ ನಡ್ಕೊಂಡು ಅಲ್ಲಿ ಸೋತರು. ಇಲ್ಲಿ ಹೂಡಾ ಅವರು ಸೆಲ್ಜಾ ಅವರಿಗೆ ಕ್ಯಾಂಡಿಡೇಟ್ಗಳು ಕೊಡಲಿಲ್ಲ, ಬೇರೆಯವ್ರ ಜೊತೆ ಸೀಟ್ ಹೊಂದಾವಣೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ಸೊ ಭಾರಿ ದುಬಾರಿ ಆಯ್ತು. ಈಗ ನೋಡಿ, ಈಗ ಅದು 3.5% ಅಷ್ಟಿದೆ ಇವೆರಡರದ್ದು ಸೇರಿ, 3.5% ಅಷ್ಟು. BJPಗೂ ಮತ್ತು ಕಾಂಗ್ರೆಸ್ಗೂ ಇರೋ ಅಂತರ ಏನಪ್ಪ ಅಂದರೆ 0.8% ಈಗಿನ ಲೆಕ್ಕಾಚಾರದ ಪ್ರಕಾರ. ಸೊ ಈ ರೀತಿಯ ಸರಿಯಾದ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿದರೆ, ಹಂಬಲ್ ಆಗಿದ್ದಿದ್ರೆ, ಇನ್ನೊಂದಷ್ಟು ಎಲ್ಲರೂ ಅಕಾಮಿಡೇಟಿವ್ ಆಗಿ ವರ್ತಿಸಿದರೆ ಬಹುಶಃ ಕಾಂಗ್ರೆಸ್ನವ್ರು ಗೆಲ್ಲಕ್ಕೆ ಸಾಧ್ಯತೆ ಇತ್ತೇನೋ, ಅದು ಗೊತ್ತಿಲ್ಲ. ಇದು ನಾಳೆ ಬರಬೇಕಿದ್ದಲ್ಲ ವಿಶ್ಲೇಷಣೆಗಳು. ಬಟ್ ಇಲ್ಲಿ ಮೇಲ್ನೋಟಕ್ಕೆ ನೋಡಂಗೆ ಕಾಣಿಸುತ್ತೆ, ಕೆಲವೊಮ್ಮೆ ಕಾಂಗ್ರೆಸ್ನವರ ಆ ಹಳೆಯ ತಲೆಯ ನಾಯಕರು ಅವರ ಏನು ಇದೆ, ಅವರ ಅಡಮೆಂಟ್ ಮತ್ತು ಅರೋಗೆನ್ಸು ಏನಿದೆ, ಆ ಕಾರಣದಿಂದ ಕೂಡ ಕಾಂಗ್ರೆಸ್ಗೆ ಹೊಡೆತ ಬೀಳ್ತಾ ಇರೋದು ನಮಗೆ ಕಾಣ್ತಾ ಇದೆ. ಅಂತಿಮವಾಗಿ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ 1 ಕ್ಷೇತ್ರಗಳ ಫಲಿತಾಂಶ ಮಾತ್ರ ಬರೋದು ಬಾಕಿ ಇದೆ. ಸ್ಪಷ್ಟವಾಗಿ ನ್ಯಾಷನಲ್ ಕಾಂಗ್ರೆಸ್ BJP ಸ್ಪಷ್ಟ ಬಹುಮತ ಗಳಿಸಿದೆ. ಇನ್ನೊಂದು ಕಡೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಅಲಯನ್ಸ್. ಇನ್ನೊಂದು ಕಡೆ ಹರಿಯಾಣದಲ್ಲಿ ಈಗಾಗಲೇ 72 ಸೀಟ್ಗಳಲ್ಲಿ ಫಲಿತಾಂಶ ಪ್ರಕಟವಾಗಿದ್ದು, INLD 1, ಪಕ್ಷೇತರರು 3, 31ರಲ್ಲಿ ಕಾಂಗ್ರೆಸ್ ಮತ್ತು 37 ಸ್ಥಾನಗಳಲ್ಲಿ BJP ಸ್ಪಷ್ಟ ಬಹುಮತ ಗಳಿಸಿದೆ. ಇನ್ನೂ 18 ಸ್ಥಾನಗಳಲ್ಲಿ ಫಲಿತಾಂಶ ನಿರೀಕ್ಷೆಯಲ್ಲಿದೆ. 12 ಸ್ಥಾನಗಳಲ್ಲಿ BJP ಮುನ್ನಡೆಯಲ್ಲಿದ್ದರೆ 5 ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಒಂದು ರಾಜ್ಯ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಹೋದರೆ ಇನ್ನೊಂದು ಮತ್ತೆ BJP ಅಧಿಕಾರ ಹಿಡಿಯುವುದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಇದರ ಕೊನೆಯ ಕ್ಷಣದಲ್ಲಿ, ಕೊನೆಯ ಸುತ್ತಿನಲ್ಲಿ ಏನು ಮಹತ್ವದ ಬದಲಾವಣೆ ಆಗದಿದ್ದರೆ ಹರಿಯಾಣದಲ್ಲಿ 3ನೇ ಬಾರಿ BJP ಸರ್ಕಾರ ರಚಿಸುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಇದ್ರ ಜೊತೆಗೆ ಒಂದು ಭರವಸೆ ಅಂತ ಹೇಳಿದರು, ಜನರ ಭರವಸೆ ಕಾಶ್ಮೀರದಲ್ಲಿ ಮತ್ತು ಪ್ರಜಾಸ್ವಾಮ್ಯದ ಮೌಲ್ಯಗಳಲ್ಲಿ ಒಳಗೊಂಡು ಮತದಾನದಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರೋದು ತುಂಬ ದೊಡ್ಡ ಭರವಸೆ. ಅದ್ರ ಜೊತೆಗೆ ವಿನಿಶಾ ಫೋಗಟ್ ಅಂತವರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಗೆಲುವು ಕಂಡಿರುವುದು ಹರಿಯಾಣ ಮತದಾರರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಅವರನ್ನು ಗೆಲ್ಲಿಸಿದ್ದಕ್ಕಾಗಿ ಅದು ಒಂದು ದೊಡ್ಡ ಭರವಸೆ ಅನಿಸುತ್ತೆ. ಅದ್ರ ಜೊತೆಗೆ ಈ ರೀತಿಯ ರಾಜಕೀಯ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಗಳಾಗ್ತವೆ, ಆ ಎಲ್ಲ ಬದಲಾವಣೆಗಳು ಇಟ್ಟುಕೊಂಡು ನಾವು ಮತ್ತೆ ಈ ದಿನದಲ್ಲಿ ಚರ್ಚೆ ಮಾಡ್ತೇವೆ. ಈ ಚುನಾವಣೆಗಳು ಮುಂಬರುವ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಅದ್ರ ಬಗ್ಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡೋಣ ಅಂತ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ, ಈ ರೀತಿ ಚರ್ಚೆಗಳನ್ನು ನಾವು ಮಾಡಬೇಕಂದ್ರೆ ನೀವೆಲ್ಲ ಜನ ಸ್ವತಂತ್ರ ಮಾಧ್ಯಮಗಳಿಗೆ ಸಪೋರ್ಟ್ ಮಾಡಬೇಕಾಗತ್ತೆ, ಬೆಂಬಲ ಮಾಡಬೇಕಾಗತ್ತೆ, ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ ಮತ್ತು ಬೆಲ್ ಐಕಾನ್ಗಳನ್ನು ಒತ್ತಬೇಕಾಗತ್ತೆ. ಅದ್ರ ಜೊತೆ ಜಾಯಿನ್ ಆಗಬೇಕಾಗತ್ತೆ. ಆಗ ಮಾತ್ರ ಸ್ವತಂತ್ರ ಮಾಧ್ಯಮಗಳು ಉಳಿಲಿಕ್ಕೆ ಸಾಧ್ಯ, ಬೆಳೀಲಿಕ್ಕೆ ಸಾಧ್ಯ, ಇದೇ ರೀತಿ ಪತ್ರಿಕೋದ್ಯಮ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.